ಕರ ಇನ್ಕಮ್ ಟ್ಯಾಕ್ಸ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಎಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳ್ಬಾಗಲ್, ಕೋಲಾರ್ ಡಿಸ್ಟಿಕ್. This is my third lecture series in the subject Income Tax 2. ಇವತ್ತು ಲೆಕ್ಚರ್ ಸೀರೀಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಫಾರ್ಮೇಟ್ಸ್ ಫಾರ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯೋದಕ್ಕೆ ನಾವು ಯಾವ ಫಾರ್ಮೆಟ್ನ ಬಳಸ್ತೀವಿ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ದ ಫಾಲೋವಿಂಗ್ ಆರ್ ದ ಫಾರ್ಮೇಟ್ಸ್ ಫಾರ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಇಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡು ಇದ್ದಾವೆ. ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಸಪರೇಟ್ ಫಾರ್ಮೆಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಸಪರೇಟ್ ಫಾರ್ಮೆಟ್, ಅವೆರಡರ ಮಧ್ಯೆ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಮೊದಲನೇದಾಗಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ನೋಡೋಣ, ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ನೋಡೋಣ, ಮತ್ತು ಅವ್ರ ಮಧ್ಯೆ ಬರ್ತಕ್ಕಂತಹ ಡಿಫ್ರೆನ್ಸಸ್ ಏನು ಅದನ್ನು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಫಾರ್ಮೆಟ್ನ ನಾವೀಗ ಗಮನಿಸೋಣ. ಈ ಫಾರ್ಮೆಟ್ನ ನೀವು ಗಮನಿಸಿದ್ರೆ ಮೊದಲನೇ ಕಂಟೆಂಟ್ ಏನು ಬರ್ತಾ ಇದೆ ಇದರಲ್ಲಿ, ಸೇಲ್ ಕನ್ಸಿಡರೇಷನ್. ಅಂದರೆ ಒಂದು ಕ್ಯಾಪಿಟಲ್ ಅಸೆಟ್ನ, ಅಂದರೆ ಇಲ್ಲಿ ಯಾವುದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಮಾರಿದರೆ ಅದರಿಂದ ಬರ್ತಕ್ಕಂತಹ ಒಂದು ಅಮೌಂಟ್, ಆಯಿತಾ, ಅದನ್ನು ಮೊದಲು ಇಲ್ಲಿ ಹಾಕ್ಕೊಳ್ಬೇಕು. ಆಮೇಲೆ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ಅಂದರೆ ಆ ಒಂದು ಅಸೆಟ್ನ ಮಾರೋದಕ್ಕೆ ನಾವೇನಾದರೂ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ, ಲೈಕ್ ಬ್ರೋಕರೇಜು, ಕಮಿಷನ್ನು, ಈ ಥರ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ರೆ ಅದನ್ನೇನು ಮಾಡಬೇಕು, ನಿಮಗೆ ಬಂದಿರತಕ್ಕಂಥ ಸೇಲ್ಸ್ ಕನ್ಸಿಡರೇಷನಲ್ಲಿ ಲೆಸ್ ಮಾಡಬೇಕು. ಅವಾಗ ಸೇಲ್ಸ್ ಕನ್ಸಿಡರೇಷನ್ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಿಮಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬರ್ತದೆ. ಈಗ ಉದಾಹರಣೆಗೆ 1 ಕೋಟಿ ರೂಪಾಯಿಗೆ ನೀವೇನು ಮಾಡಿರ್ತೀರಿ, ಒಂದು ಶಾರ್ಟ್ ಟರ್ಮ್ ಅಸೆಟ್ನ ಮಾರಿರ್ತೀರಿ, ಆಯಿತಾ. ಅಂದರೆ ಯಾವುದೋ ಒಂದು ಜ್ಯುವೆಲರಿ 36 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಹೆಲ್ಡ್ ಮಾಡಿ ಮಾರಿರ್ತೀರಿ. ಅಂದರೆ ಅದೆಷ್ಟು, ನಿಮಗೆ 36 ತಿಂಗಳು ಅದಕ್ಕಿಂತ ಕಡಿಮೆ ನೀವು ನಿಮ್ಮ ವಸ್ತು ಇಟ್ಕೊಂಡು ಮಾರಿರ್ತೀರಾ, ಎಷ್ಟು, 1 ಕೋಟಿ ರೂಪಾಯಿಗೆ. ಅಲ್ಲಿಗೇನಾಯಿತು, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತಾ. ಆ ಒಂದು ಜ್ಯುವೆಲರಿನ ನೀವು ಮಾರೋದಕ್ಕೆ ಏನು ಮಾಡಿರ್ತೀರಾ, ನೀವು 1% ಬ್ರೋಕರೇಜ್ ಕೊಟ್ಟಿರ್ತೀರಾ ಅಥವಾ ಕಮಿಷನ್ ಕೊಟ್ಟಿರ್ತೀರಾ, ಅದು ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಸೊ 1 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿಯಲ್ಲಿ 1% ಅಂದರೆ ಎಷ್ಟು, 1 ಲಕ್ಷ ರೂಪಾಯಿ. ಸೊ 1 ಕೋಟಿ ರೂಪಾಯಲ್ಲಿ 1 ಲಕ್ಷನ ನೀವೇನು ಮಾಡಿ ಲೆಸ್ ಮಾಡಿ, ಆವಾಗ ನಿಮಗೆ 99 ಲಕ್ಷ ಬರುತ್ತೆ. ಅದು ನೆಟ್ ಸೇಲ್ ಕನ್ಸಿಡರೇಷನ್, ಆಯಿತಾ. ನೆಕ್ಸ್ಟ್ ಈ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ನೀವು 2 ಐಟಮ್ಸ್ನ ಮತ್ತೆ ಲೆಸ್ ಮಾಡಬೇಕು. ಅದು ಯಾವುದಪ್ಪ ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ಆ ಜ್ಯುವೆಲರಿನ ಇವತ್ತು ನೀವು 1 ಕೋಟಿಗೆ ಮಾರಿದಿರಲ್ಲ, ಅದನ್ನು ನೀವು 2 ವರ್ಷ ಅಥವಾ 3 ವರ್ಷದ ಹಿಂದೆ ನೀವೇನು ಮಾಡಿದ್ರಿ, ಅದನ್ನು ಒಂದು 80 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದ್ರಿ. ಸೊ ಅದು ಏನಾಯಿತು, ನಿಮ್ಗೆ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ಇವತ್ತು ಮಾರಿರ್ತಕ್ಕಂತಹ ಒಂದು ಅಸೆಟ್ನ ನೀವು ಎಷ್ಟಕ್ಕೆ ಅಕ್ವಿಸಿಷನ್ ಮಾಡ್ಕೊಂಡಿದ್ರಿ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಈಗ ಏನಾಯಿತು, ನೀವು 80 ಲಕ್ಷ ರೂಪಾಯಿಗೆ ನೀವು ಅದನ್ನು ಅಕ್ವಿಸಿಷನ್ ಮಾಡ್ಕೊಂಡಿದ್ರಿ. ಆಮೇಲೆ ನೆಕ್ಸ್ಟ್ ಒನ್ ಬಂದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅಂದರೆ ನೀವು ಏನು ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡಿದ್ರಿ 80 ಲಕ್ಷಕ್ಕೆ, ಅದನ್ನು ನೀವೇನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ತೀರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಅದನ್ನು ನಾವು ಮಾರೋಕ್ಕೆ ಮೊದಲು ತಗೊಂಡಿರ್ತೀವಲ್ವಾ, ಎಷ್ಟಕ್ಕೆ ತಗೊಂಡಿದ್ದೀವಿ, ಅದು ಈಗ 80 ಲಕ್ಷಕ್ಕೆ ತಗೊಂಡಿದ್ದೀವಿ. ಈಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಅದನ್ನು 80 ಲಕ್ಷ ತಗೊಂಡಿದ್ದಾದಮೇಲೆ, ಉದಾಹರಣೆಗೆ ನಾನು ಆ ಒಂದು ಜ್ಯುವೆಲರಿಗೆ, ಅಂದರೆ ಅದೊಂದು ಏನಿರುತ್ತೆ, ಒಂದು ಚೈನ್ ಇರ್ತದೆ, ಆ ಚೈನ್ಗೆ ಒಂದು ಡಾಲರ್ ಹಾಕ್ಸ್ತೀನಿ. ಎಷ್ಟು ಕೊಟ್ಟು, ಒಂದು 5 ಲಕ್ಷ ಕೊಟ್ಟು ಒಂದು ಡಾಲರ್ ಹಾಕ್ಸ್ತೀನಿ. ಇವಾಗ ಇದೇನಾಯಿತು, 5 ಲಕ್ಷ ಕೊಟ್ಟು ಡಾಲರ್ ಹಾಕ್ಸಿದ್ದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಯಿತು. ಆ 5 ಲಕ್ಷ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅಂದರೆ ಈಗ ಅದು ಕಾಸ್ಟ್ ಆಫ್ ಅಕ್ವಿಸಿಷನ್ 80 ಲಕ್ಷ ಆಯಿತು. ಅದನ್ನ ತಗೊಂಡಿದ್ದಾದ್ಮೇಲೆ ಸ್ವಲ್ಪ ದಿನಕ್ಕೆ ಆ ಒಂದು ಚೈನ್ಗೆ ನಾನೇನು ಮಾಡಿದೆ, ಒಂದು ಡಾಲರ್ ಹಾಕ್ಸಿದ್ದೀನಿ. ಈಗ 85 ಲಕ್ಷ, 5 ಲಕ್ಷ ಆಯಿತು. ಸೊ 80 + 5 85, ಆಯಿತಾ. ನಾವೀಗ ಏನು ಮಾಡಬೇಕಪ್ಪ ಅಂದರೆ ಈ ನೆಟ್ ಸೇಲ್ ಕನ್ಸಿಡರೇಷನ್ ಬಂದಿರುತ್ತಲ್ಲ ನಮಗೆ 99 ಲಕ್ಷ, ಅಂದರೆ ಅದೇ 1 ಕೋಟಿಗೆ ಮಾರಿದ್ದು 1 ಲಕ್ಷ ಬ್ರೋಕರೇಜು, ಇನ್ನು ಎಷ್ಟು ಮಿಕ್ಕುತ್ತೆ, 99 ಲಕ್ಷ ಮಿಕ್ಕುತ್ತೆ. ಆ 99 ಲಕ್ಷದಲ್ಲಿ 80 ಲಕ್ಷ + 5 ಲಕ್ಷ 85 ಲಕ್ಷ ಇದನ್ನು ಕಳಿಬೇಕು. ಆ ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ, 14 ಲಕ್ಷ ಬರುತ್ತೆ. ಆ 14 ಲಕ್ಷ ಏನಪ್ಪ ಅಂದರೆ ಅದು ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಆಯಿತಾ. ಈ 14 ಲಕ್ಷದಲ್ಲಿ ಮತ್ತೆ ನೀವು ಕಳಿಬೇಕು ಕೆಲವು ಎಕ್ಸಮ್ಷನ್ಸ್.
ಎಕ್ಸಾಮ್ಸ್ ಅಂಡರ್ ಸೆಕ್ಷನ್ 54B, R54D, R54G, R54GA. ಈ 14 ಲಕ್ಷದಲ್ಲಿ ಈ ಒಂದು ಎಕ್ಸಾಮ್ಷನ್ಸ್ 54B, D, G, GA ಇಲ್ಲಿ ಒಂದು 4 ಲಕ್ಷ ಬಂತು ಅಂತ ಇಟ್ಕೊಳ್ಳೋಣ. ಆ 4 ಲಕ್ಷ ಲೆಸ್ ಮಾಡಿದ್ಮೇಲೆ ಮತ್ತೆ ಇನ್ನೆಷ್ಟು ಉಳಿಯುತ್ತೆ ನಿಮ್ಮ ಹತ್ರ? 10 ಲಕ್ಷ ಉಳಿಯುತ್ತೆ. ಆ 10 ಲಕ್ಷನೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ಈ 10 ಲಕ್ಷದ ಮೇಲೆ ನೀವು ಟ್ಯಾಕ್ಸ್ನ ಚಾರ್ಜ್ ಮಾಡಬೇಕು. ಎಷ್ಟು 1%, 15% ಆರ್ ಸಮಥಿಂಗ್ ಲೈಕ್ ಕಮ್ಸ್, ಅದನ್ನು ನಾವೇನು ಮಾಡಬೇಕು? ಚಾರ್ಜ್ ಮಾಡಬೇಕು. ಅಂದರೆ ಇಲ್ಲಿ ಗಮನಿಸಿ, ಮೊದಲು ಸೇಲ್ಸ್ ಕನ್ಸಿಡರೇಷನ್, ಅದರಲ್ಲಿ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ, ಅದರಲ್ಲಿ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ಲಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಆಮೇಲೆ ನಿಮ್ಗೇನು ಬರುತ್ತೆ? ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಅದರಲ್ಲಿ ಮತ್ತೆ ನೀವು ಕಳೀರಿ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54B, D, G, GA. ಏನು ಇವು ಅಂದರೆ 54B, D, G, GA ಇದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಳ್ಳೋಣ. ಆಗ ನಿಮಗೆ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ದಿಸ್ ಈಸ್ ದ ಫಾರ್ಮೇಟ್ ಆಫ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ನಾವು ಡಿಸ್ಕಸ್ ಮಾಡೋಣ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕಂಡುಹಿಡಿಯೋಕ್ಕೆ ನಾವು ಯಾವ ಫಾರ್ಮೇಟ್ನ ಯೂಸ್ ಮಾಡ್ತೀವಿ ಅದನ್ನು ನಾವೀಗ ನೋಡೋಣ. ಓಕೆ, ಮೊದಲನೇದಾಗಿ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಇದು 90% ಸೇಮ್ ಆ್ಯಸ್ ಯುವರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನಿಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಫಾರ್ಮೇಟ್ ಇರ್ತದೆ 90% ಅದೇ ರೀತಿ ಸಿಮಿಲರ್ ಇರ್ತದೆ. 2 ಚೇಂಜಸ್ ಮಾತ್ರ ಇದರಲ್ಲಿದೆ, ಅಷ್ಟು ಇದು ಬಿಟ್ಟರೆ ಇನ್ನೆಲ್ಲ ಕೂಡ ಸೇಮ್ ಇದೆ. ನಾವು ಏನು ಆ ಚೇಂಜಸ್ ಅದನ್ನ ಗುರುತಿಸಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ದ ಫಾರ್ಮೇಟ್ ಆಫ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇಮ್ ಆ್ಯಸ್ ಯುವರ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಮೊದಲನೇದಾಗಿ ಏನು ಬರುತ್ತೆ? ಸೇಲ್ಸ್ ಕನ್ಸಿಡರೇಷನ್. ಅಲ್ಲಿನೂ ಅದೇ ಬಂದಿದೆ, ಇಲ್ಲಿ ಕೂಡ ಅದೇ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಓಕೆ, ಸೇಲ್ಸ್ ಕನ್ಸಿಡರೇಷನಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನೆಟ್ ಸೇಲ್ ಕನ್ಸಿಡರೇಷನ್ ಸೇಮ್ ಆ್ಯಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಬಂದಂಗೆ ಬರ್ತಾ ಇದೆ. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್, ಆಮೇಲೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಇದನ್ನು ನೀವು ಲೆಸ್ ಮಾಡಿದ್ರಿ, ಆಗ ನಿಮಗೆ ಬರುತ್ತೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇಮ್ ಆ್ಯಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಬಂದಂಗೆ. ನೆಕ್ಸ್ಟ್ ಲೆಸ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54, 54B, 54D, 54EC, R54EE, R54F, R54G, R54GA, R54GB. ಇಷ್ಟು ಎಕ್ಸಂಪ್ಷನ್ಸ್ನ ನೀವು ಲೆಸ್ ಮಾಡಿದರೆ ಆಗ ನಿಮಗೆ ಬರ್ತಕ್ಕಂಥದ್ದು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೋಡಿ, ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ನಿಮ್ಗೆ ಮೇಲ್ನೋಟಕ್ಕೆ ಎಲ್ಲ ಕೂಡ ಸೇಮ್ ಥರ ಕಾಣುತ್ತೆ. ಆದರೆ 2 ಡಿಫ್ರೆನ್ಸ್ ಇದ್ದಾವೆ, ಅದನ್ನು ನಾವೀಗ ಗಮನಿಸೋಣ. ಅದೇನಪ್ಪ ಅಂತಂದರೆ ನೋಡಿ, ಇಲ್ಲಿ 2 ಡಿಫ್ರೆನ್ಸ್ ಇದೆ. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸೇಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಇದೆ, ನೋಡ್ತಾ ಇದ್ದೀರಾ? ಕಾಸ್ಟ್ ಆಫ್ ಅಕ್ವಿಸೇಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಇದೆ. ಅಂದರೆ ಅಕ್ವಿಸೇಷನ್ ಮಾಡ್ಕೊಳೋ ಕಾಸ್ಟು, ಇಂಪ್ರೂವ್ಮೆಂಟ್ ಮಾಡಿರೋ ಕಾಸ್ಟು. ಆದರೆ ಇಲ್ಲಿ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಏನಿದೆ? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತಿದೆ. ಆದರೆ ಇಲ್ಲಿ ಒಂದು ಪದ ಇಂಡೆಕ್ಸ್ಡ್ ಅನ್ನತಕ್ಕಂಥ ಒಂದು ಹೊಸ ಪದ ಇಲ್ಲಿ ಸೇರಿಕೊಂಡಿದೆ. ಏನು ಇಂಡೆಕ್ಸ್ಡ್ ಅಂತಂದರೆ ನಾನು ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಳ್ಳೋಣ. ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ನೋಡಿ, ಇಲ್ಲಿ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದರಲ್ಲಿ ನಿಮಗೆ ಎಕ್ಸಂಪ್ಷನ್ಸು 54B, 54D, 54G ಮತ್ತು GA ಬರೀ 4 ಎಕ್ಸಂಪ್ಷನ್ ಸಿಗ್ತವೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ. ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ನಿಮಗೆ 54, 54B, 54D, 54EC, 54EE, 54F, 54G, 54GA ಆ್ಯಂಡ್ 54GB ಇಲ್ಲಿ 9 ಎಕ್ಸಂಪ್ಷನ್ಸ್ ಇದ್ದಾವೆ. ಅಲ್ಲಿ ಬರೀ 4, ಇಲ್ಲಿ 9 ಎಕ್ಸಂಪ್ಷನ್ಸ್ ಇದ್ದಾವೆ. ನೋಡಿ, ಇಲ್ಲಿ ಬರೀ 4 B, D, G ಮತ್ತು GA, ಆದರೆ ಇಲ್ಲಿ 9 54 ಮತ್ತು B, D, EC, EE, F, G, GA ಆ್ಯಂಡ್ GB. ಆಯಿತಾ? ಇದು ಮೈನ್ ಡಿಫ್ರೆನ್ಸು. ಇಲ್ಲಿ ಫಾರ್ಮ್ಯಾಟ್ಸ್ನ ಡಿಸ್ಕಸ್ ಮಾಡಿದಾದ್ಮೇಲೆ ನಾವು ಆ ಫಾರ್ಮ್ಯಾಟ್ಸಲ್ಲಿ ಬರ್ತಕ್ಕಂಥ ಕೆಲವು ಒಂದು ಏನು ಹೆಡ್ಸ್ ಇದ್ದಾವೆ ಅವುಗಳನ್ನ ಡಿಸ್ಕಸ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ.
ಇಲ್ಲಾಂದರೆ ನಿಮಗೆ ಆ ಫಾರ್ಮೆಟ್ಸು ಎಂಥದ್ದು ಕೂಡ ಯೂಸ್ ಆಗೋದಿಲ್ಲ. ಸೊ ಈಗ ನಾವು ಆ ಫಾರ್ಮೆಟ್ಸಲ್ಲಿ ಬರ್ತಕ್ಕಂಥ ಹೇಡ್ಸ್ ಏನಿದ್ದಾವೆ ಅವುಗಳನ್ನ ನಾವೀಗ ಡಿಸ್ಕಸ್ ಮಾಡೋಣ. ಅವುಗಳನ್ನ ಪ್ರಾವಿಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಅಬೋವ್ ಫಾರ್ಮೆಟ್ಸ್ ಅಂಡ್ ಕಂಪ್ಯೂಟಿಂಗ್ ಕ್ಯಾಪಿಟಲ್ ಗೇನ್ಸ್, knowledge of the following provisions is required. Number 1 is sales consideration. Number 2 is transfer expenses. Number 3 cost of acquisition. Next one is the cost of improvement. ಇದ್ರ ಬಗ್ಗೆ ನಾನು ನಿಮಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಒಂದು ಐಡಿಯಾ ಕೊಟ್ಟಿದ್ದೇನೆ. ಇವಾಗ ಇವುಗಳ ಬಗ್ಗೆ ಇನ್ನಷ್ಟು ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ನೋಡಿದಂತಹ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಅದರ ಜೊತೆಗೆ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಂಡ್ ಎಕ್ಸೆಂಪ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್ ಅದನ್ನ ತಿಳ್ಕೊಂಡಲ್ಲ. 54, 54B, 54D, 54EC, 54F, 54G, 54GA, 54EE. ಸೊ ಅವುಗಳನ್ನ ನಾವೇನು ಮಾಡೋಣ ಈಗ ಇನ್ನೊಂದು ಸಾರಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ನಾವು ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಏನು ಅಂತ ನೋಡೋಣ. ದ ಅಪ್ರೋಪ್ರಿಯೇಟ್ ಟರ್ಮ್ ಫಾರ್ ದಿಸ್ ಶುಡ್ ಬಿ ಟ್ರಾನ್ಸ್ಫರ್ ಕನ್ಸಿಡರೇಷನ್. ಆ್ಯಕ್ಚುಲಿ ಇದನ್ನು ಸೇಲ್ಸ್ ಕನ್ಸಿಡರೇಷನ್ ಅಂತ ಅನ್ನೋದಕ್ಕಿಂತ ಟ್ರಾನ್ಸ್ಫರ್ ಕನ್ಸಿಡರೇಷನ್ ಅಂತ ಕರೆದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸಿನ್ಸ್ ಟ್ರಾನ್ಸ್ಫರ್ ಇನ್ಕ್ಲೂಡ್ ಸೇಲ್, ಎಕ್ಸ್ಚೇಂಜ್, ರಿಲಿಕ್ವಿಶ್ಮೆಂಟ್ ಆ್ಯಂಡ್ ಎಕ್ಸ್ಟಿಂಗ್ವಿಶ್ಮೆಂಟ್. ಆ್ಯಕ್ಚುಲಿ ಟ್ರಾನ್ಸ್ಫರ್ ಅಂದಿದ್ರೆ ಅದರಲ್ಲೇ ಸೇಲು ಬರ್ತಿತ್ತು, ಎಕ್ಸ್ಚೇಂಜ್ ಬರ್ತಿತ್ತು, ರಿಲಿಂಗ್ವಿಶ್ಮೆಂಟ್ ಬರ್ತಿತ್ತು, ಅದೇ ರೀತಿ ಎಕ್ಸ್ಟಿಂಗ್ವಿಶ್ಮೆಂಟ್ ಕೂಡ ಬರ್ತಿತ್ತು. ನೆಕ್ಸ್ಟ್, ದ ಕನ್ಸಿಡರೇಷನ್ ರೆಫರ್ಸ್ ದ್ಯಾಟ್ what the transferor receives or is entitled to receive for the capital asset transfer. ಅಂದರೆ ಕನ್ಸಿಡರೇಷನ್ ಅಂದರೆ ಏನಿಲ್ಲಿ, ಇಲ್ಲಿ ಇವನು ಟ್ರಾನ್ಸ್ಫರ್ ಮಾಡಿದ್ರಿಂದ ಯಾರು ಈ ಟ್ರಾನ್ಸ್ಫರರ್ ಆ ಅಸೆಟ್ನ ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ನಲ್ಲ, ಅಂದರೆ ಸೇಲ್, ಎಕ್ಸ್ಚೇಂಜ್, ರಿಲಿಂಕ್ವಿಶ್ಮೆಂಟ್ ಆರ್ ಎಕ್ಸ್ಟಿಂಗ್ವಿಶ್ಮೆಂಟ್ ಮಾಡಿದ್ನಲ್ಲ, ಅದರಿಂದ ಅವನಿಗೆ ಏನು ತೆಗೆದುಕೊಂಡ ಅಥವಾ ಅವನಿಗೆ ಏನು ಬಂತು ಅನ್ನೋದನ್ನು ಇಲ್ಲಿ ನಾವು ಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ಕರಿತೇವೆ. ನಾರ್ಮಲ್ ಆಗಿ ಸೇಲ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಅಮೌಂಟ್ ಬರುತ್ತಲ್ಲ, ದಟ್ ಈಸ್ ದ ಕನ್ಸಿಡರೇಷನ್. ಎಕ್ಸ್ಚೇಂಜ್ ಮಾಡಿದ್ರೆ ಇನ್ನೊಂದು ಅಸೆಟ್ ಬರುತ್ತಲ್ಲ, ದಟ್ ಈಸ್ ದ ಕನ್ಸಿಡರೇಷನ್. ರಿಲಿಕ್ವಿಶ್ಮೆಂಟ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತಲ್ಲ, ಅದು ಕನ್ಸಿಡರೇಷನ್. ನೆಕ್ಸ್ಟ್ ಒನ್, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಏನು ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂದರೆ, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಎನಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ವೆದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ದಿ ಪರ್ಪಸ್ ಆಫ್ ಟ್ರಾನ್ಸ್ಫರ್. ಅಂದರೆ ಟ್ರಾನ್ಸ್ಫರ್ ಅಂದರೆ ನಾವು ಇವಾಗ ತಿಳ್ಕೊಂಡಿದ್ವಿ ಏನಲ್ಲಿ, ಸೇಲ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಗಿರ್ಬೋದು, ರಿಲಿಂಕ್ವಿಶ್ಮೆಂಟ್ ಆಗಿರ್ಬೋದು, ಎಕ್ಸ್ಟಿಂಗ್ವಿಶ್ಮೆಂಟ್ ಆಗಿರ್ಬೋದು, ಇನ್ನೂ ಹಲವಾರು ಇದಾವೆ ನಾವು ತಿಳ್ಕೊಂಡಿದ್ದೀವಿ. ಇದನ್ನು ಮಾಡುವಾಗ ಏನಾದರೂ ಎಕ್ಸ್ಪೆಂಡಿಚರ್ ಆದರೆ, ನಮಗೆ ಖರ್ಚಾದರೆ ಅದನ್ನೇ ಟ್ರಾನ್ಸ್ಫರ್ ಎಕ್ಸ್ಪೆಂಡಿಚರ್ ಅಂತ ಅಂತಾರೆ. ಇಟ್ ಇನ್ಕ್ಲೂಡ್ಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್, ಲೀಗಲ್ ಎಕ್ಸ್ಪೆನ್ಸಸ್. Amount paid to existing tenant of the property for vacating and handling or peaceful vacant possession is deductible as transfer expenditure. ಅಂದರೆ ಬರೀ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು, ಬ್ರೋಕರೇಜು, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸು, ಲೀಗಲ್ ಎಕ್ಸ್ಪೆನ್ಸಸ್ ಅಷ್ಟೇ ಅಲ್ಲ. ಯಾವುದೋ ನಿಮ್ಮ ಒಂದು ಮನೆಗೆ ನಿಮ್ಮ ಮನೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದೀರಿ, ಅದನ್ನು ನೀವು ಮಾರ್ತಿದ್ದೀರಿ, ಆ ಬಾಡಿಗೆ ಇರೋನ್ನ ನೀವು ಖಾಲಿ ಮಾಡಿಸ್ಬೇಕು. ಅದಕ್ಕೋಸ್ಕರ ನೀವೇನಾದರೂ ಸ್ವಲ್ಪ ದುಡ್ಡು ಕೊಟ್ಟರೆ ಖಾಲಿ ಮಾಡ್ಸೋಕ್ಕೆ, ನಿಮ್ಮದೇ ಮನೆ, ನಿಮ್ಮ ಮನೆಯಲ್ಲೇ ಬಾಡಿಗೆ ಇರೋನ್ಗೆ ಏನಾದರೂ ಖಾಲಿ ಮಾಡ್ಸೋಕ್ಕೆ ಅಂತ ಪೀಸ್ಫುಲ್ಲಾಗಿ ಖಾಲಿ ಮಾಡ್ಸೋಕ್ಕೆ ದುಡ್ಡು ಕೊಟ್ಟರೆ ಅದು ಕೂಡ ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ ಅಂತ ಬರುತ್ತೆ. ಅಥವಾ ನಿಮ್ಮದೊಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ಮೇಲೆ ಯಾರೋ ಏನು ಒಂದೆರಡು ಗುಡ್ಸ್ಲು ಕಟ್ಕೊಂಡಿದ್ದಾರೆ, ಇವಾಗ ನೀವು ಅವ್ರನ್ನ ಖಾಲಿ ಮಾಡಿಸ್ಬೇಕು, ಆ ಲ್ಯಾಂಡನ್ನು ಬೇರೆಯವ್ರಿಗೆ ಮಾರಬೇಕಾಗುತ್ತೆ, ಆಗ ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಡ್ತಿರಲ್ಲ, ಅದು ಕೂಡ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂತಲೇ ಬರ್ತದೆ. ಮತ್ತು ಈಗ ನಾವು ಡಿಸ್ಕಸ್ ಮಾಡೋಣ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು. ನಾನು ಆಗಲೇ ಹೇಳಿದೆ ನಿಮಗೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ದ ಪ್ರೈಸ್ ಪೇಯ್ಡ್ ಬೈ ದ ಅಸೆಸಿ ಫಾರ್ ಅಕ್ವೈರಿಂಗ್ ದ ಅಸೆಟ್ ಆರ್ ದಿ ಅಮೌಂಟ್ ಇನ್ಕರ್ಡ್ ಬೈ ದ ಅಸೆಸಿ ಟು ಅಕ್ವೈರ್ ದ ಅಸೆಟ್. ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ದ ಪ್ರೈಸ್ ಪೇಯ್ಡ್ ಬೈ ದ ಅಸೆಸಿ ಫಾರ್ ಅಕ್ವೈರಿಂಗ್ ದ ಅಸೆಟ್ಸ್ ಆರ್ ದಿ ಅಮೌಂಟ್ ಇನ್ಕರ್ಡ್ ಬೈ ದಸ್ ಟು ಅಕ್ವೈರ್ ದ ಅಸೆಟ್. ಒಂದು ಅಸೆಟ್ ಇದೆ, ಒಂದು ಆಸ್ತಿ ಇದೆ, ಅದನ್ನು ನೀವು ನಿಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ನೀವು ಪೇ ಮಾಡ್ತೀರಲ್ವಾ ದುಡ್ಡನ್ನ, ಅದನ್ನೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ಒಂದು ಜ್ಯುವೆಲರಿ ಇದೆ, ಅದನ್ನು ತೊಗೊಳಕ್ಕೆ ಅವಾಗಲೇ ನಾನು 80 ಲಕ್ಷ ಕೊಟ್ಟೆ, ಅದೇ 80 ಲಕ್ಷ ಕೊಟ್ಟನಲ್ಲ, ಅದೇ ಕಾಸ್ಟ್ ಆಫ್ ಅಕ್ವಿಸಿಷನ್. ವೇರ್ ದ ಅಸೆಸಿ ಹ್ಯಾಡ್ ಅಕ್ವೈರ್ಡ್ ಅನ್ ಅಸೆಟ್ ಅಂಡರ್ ಎನಿ ಮೋಡ್ ಪ್ರಿಸ್ಕ್ರೈಬ್ಡ್ ಅಂಡರ್ ಸೆಕ್ಷನ್ 49 subsection 1, then cost of acquisition is the cost paid by the previous owner to acquire that asset. ಅಕಸ್ಮಾತ್ ಏನಾದರೂ ನಿಮಗೆ ಇವಾಗ ನೀವು ಒಂದು ಅಸೆಟ್ನ ಮಾರಿದ್ದೀರಪ್ಪ, ನಿಮ್ಮ ಕ್ಯಾಪಿಟಲ್ಗೆ ಏನು ಬಂದಿದೆ, ಆದರೆ ಆ ಅಸೆಟ್ನ ನೀವು ಅಕ್ವಿಸಿಷನ್ ಮಾಡ್ಕೊಂಡಿಲ್ಲ, ಯಾರೋ ನೀವಪ್ಪ ಅಕ್ವಿಸಿಷನ್ ಮಾಡ್ಕೊಂಡಿರ್ತಾರೋ, ನಿಮ್ಗೆ ಅವ್ರು ಗಿಫ್ಟಾಗಿ ಕೊಟ್ಟಿದ್ದಾರೆ.
ಈಗ ನಿಮಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವುದು? ನಿಮಗೆ ಫ್ರೀಯಾಗಿ ಬಂದಿರೋದು. ಸೊ ನೀವು ಏನೋ ₹1 ಕೊಟ್ಟಿಲ್ಲ, ಹಂಗಂತೇಳಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ ಅನ್ನೋಕ್ಕಾಗೋದಿಲ್ಲ. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇರುತ್ತೆ. ಅದು ಯಾವ್ದು ಗೊತ್ತಾ? ಪ್ರೀವಿಯಸ್ ಓನರ್, ಅಂದರೆ ನಿಮ್ಮ ಅಪ್ಪ ಅವರು ಕಾಸು ಕೊಟ್ಟು ತೊಗೊಂಡಿರ್ತಾರಲ್ವ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಅದನ್ನು ಈಗ ನಮಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ಎಕ್ಸಾಂಪಲ್, ಆ 80 ಲಕ್ಷ ಜ್ಯುವೆಲರಿನ ನೀವು ತೊಗೊಂಡಿಲ್ಲ, ನಿಮ್ಮ ಫಾದರ್ ಏನು ಮಾಡಿದ್ದಾರೆ, 80 ಲಕ್ಷ ಕೊಟ್ಟು ತೊಗೊಂಡಿದ್ರು, ನಿಮಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಈ ಕಾಸ್ಟ್ ಆಫ್ ಅಕ್ವಿಸಿಷನ್ನು ಈಗಲೂ 80 ಲ್ಯಾಕ್ಸ್. ಯಾಕೆ ಹೇಳಿ? ನೀವು ಕೊಡ್ದಿದ್ರೆ ಏನು, ನಿಮ್ಮ ಪ್ರೀವಿಯಸ್ ಓನರ್ ಕೊಟ್ಟಿದ್ದಾರಲ್ವಾ. ಅಂಡರ್ ಸೆಕ್ಷನ್ 49 ಪ್ರಕಾರ ಯಾವಾಗಲಾದ್ರೂ ನಿಮಗೆ ಅಸೆಟ್ ಬಂದರೆ, ಅಂದರೆ ಏನು ಹೇಳಿ, ಗಿಫ್ಟು, ವಿಲ್ಲು, ಇರ್ರಿಕವರಬಲ್ ಟ್ರಸ್ಟಲ್ಲಿ ಬಂದರೆ, ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಪಾರ್ಟಿಷನ್ ಆಗುವಾಗ ಬಂದರೆ, ಅಮಾಲ್ಗಮೇಷನ್, ಮರ್ಜರ್, ಇವೆಲ್ಲ ನಾವು ನೋಡಿದ್ದೀವಲ್ಲ, ಡಿಸ್ಕಸ್ ಮಾಡಿದ್ದೀವಲ್ಲ, ಆ ಮೂಲಕ ಬಂದರೆ ಆಗ ನೀವೇನು ಮಾಡಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ ನಿಮ್ಮದು ತೊಗೊಳ್ಬಾರ್ದು, ನಿಮ್ಮ ಪ್ರೀವಿಯಸ್ ಓನರ್ದು ತೊಗೊಬೇಕು. ಯಾಕಂದರೆ ನಿಮಗೇನು ಕಾಸ್ಟ್ ಆಫ್ ಅಕ್ವಿಸಿಷನ್ ಇರೋದಿಲ್ಲ, 0 ಇರುತ್ತೆ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಓನ್ಲಿ ಇನ್ಕರ್ಡ್ ಬೈ ದ ಪ್ರೀವಿಯಸ್ ಓನರ್, ಅವ್ರದ್ದು ನೀವು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಅಕ್ವೈರಿಂಗ್ ಕ್ಯಾಪಿಟಲ್ ಅಸೆಟ್ ಈಸ್ ಎ ಪಾರ್ಟ್ ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಒಂದು ಅಕ್ವಿಸಿಷನ್ ಮಾಡ್ಕೊಳೋಕ್ಕೆ ಅಸೆಟ್ನ ನೀವು ಲೋನ್ ತಗೊಂಡಿದ್ದೀರಿ, ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ತಿದ್ದೀರಿ ಅಂದರೆ ಆ ಇಂಟ್ರೆಸ್ಟ್ ಕೂಡ ಪಾರ್ಟ್ ಆಫ್ ದಿ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲೇ ಬರುತ್ತೆ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ acquiring an asset by the assessee is business or profession till the asset becomes operational is a part of the cost of acquisition. ಅಕಸ್ಮಾತ್ ನೀವು ಯಾವುದೋ ಒಂದು ಬಿಸ್ನೆಸ್ಗೆ ಒಂದು ಮಿಷನರಿನ ಪರ್ಚೇಸ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ, ಆ ಮಿಷನರಿ ಪರ್ಚೇಸ್ ಮಾಡೋಕ್ಕೆ ಲೋನ್ ತಗೊಂಡಿದ್ದೀರಿ, ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ತಾ ಇದ್ದೀರಿ ಅಂದರೆ ಆ ಇಂಟ್ರೆಸ್ಟ್ ಅಮೌಂಟ್ ಅದು ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಲ್ಲಿವರೆಗೂ ಆ ಮಿಷನರಿ ಆಪ್ರೇಟ್ ಮಾಡೋದು ಶುರುವಾಗೋವರೆಗೂ, ಆಯಿತಾ. ಒನ್ಸ್ ಅದು ಆಪ್ರೇಷನ್ ಶುರು ಮಾಡಿದ್ರೆ ಆಮೇಲೆ ಅದೇನಾಗುತ್ತೆ ಗೊತ್ತಾ, ದಟ್ ವಿಲ್ ಬಿಕಮ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹೌದಾ, ನಾವು ನೋಡಿದ್ದೀವಲ್ಲ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ಲಿ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿಬಿಡುತ್ತೆ. ನೆಕ್ಸ್ಟ್, ಎನಿ ಅಮೌಂಟ್ ಪೇಯ್ಡ್ ಬೈ ದ ಅಸೆಸಿ ಆನ್ ಅಸೆಟ್ ಇನ್ಹೆರಿಟೆಡ್ ಬೈ ಹಿಮ್ ಟು ಕ್ಲಿಯರ್ ಮಾರ್ಟ್ಗೇಜ್ ಕ್ರಿಯೇಟೆಡ್ ಆನ್ ದಟ್ ಅಸೆಟ್ ಬೈ ಪ್ರೀವಿಯಸ್ ಓನರ್ ಈಸ್ ಪಾರ್ಟ್ ಆಫ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ನಿಮ್ಮ ಪ್ರೀವಿಯಸ್ ಓನರು ಯಾವುದೋ ಒಂದು ಅಸೆಟ್ನ ಏನು ಮಾಡಿದ್ರಿ, ಈಗ ನಮ್ಮ ಅಪ್ಪ ಒಂದು ಯಾವುದೋ ಒಂದು ಜ್ಯುವೆಲರಿನ ಅಡ ಇಟ್ಟಿದ್ರು, ನಾನು ಅಡ ಇಟ್ಟಿರೋದನ್ನು ದುಡ್ಡು ಕಟ್ಟಿ ಬಿಡಿಸ್ಕೊಂಡೆ, ಆ ದುಡ್ಡು ಕಟ್ಟಿದ್ನಲ್ಲ ಅದು ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನ್ನೇ ಆಗುತ್ತೆ. ನೆಕ್ಸ್ಟ್ ಒನ್, ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ ಸರ್ಟೈನ್ ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ ಆಸ್ ಬೀನ್ ಲೇಟರ್ ಎಕ್ಸ್ಪ್ಲೈನ್. ಇನ್ನೂ ಕೆಲವು ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ ಸ್ಪೆಷಲ್ ಟೈಮಲ್ಲಿ, ಅದನ್ನು ಮುಂದಿನ ಸ್ಲೈಡ್ಸಲ್ಲಿ ನಾವು ನೋಡೋಣ. ಈಗ ನಾವು ಡಿಸ್ಕಸ್ ಮಾಡೋಣ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಏನು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತಂದರೆ, ಸೊ ಒಂದು ಅಸೆಟ್ನ ನೀವು ಅಕ್ವೈರ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನೀವು ಇಂಪ್ರೂವ್ ಮಾಡ್ತೀರಿ, ಆಯಿತಾ. ಇನ್ ದ ಟರ್ಮ್ಸ್ ಆಫ್ ವ್ಯಾಲ್ಯೂ ಯು ವಿಲ್ ಇಂಪ್ರೂವ್ ದಟ್ ಒನ್, ಆರ್ ಇನ್ ದ ಟರ್ಮ್ಸ್ ಆಫ್ ಆರ್ ವಾಟ್ ಎವರ್ ಇಟ್ ಈಸ್ ಯು ವಿಲ್ ಇಂಪ್ರೂವ್ ಇಟ್ ಒನ್, ದಟ್ ಈಸ್ ಅದಕ್ಕೆ ಎಕ್ಸ್ಪೆನ್ಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಎಕ್ಸಾಂಪಲ್ ಅವಾಗಲೇ ಕೊಟ್ಟಂಗೆ ನೀವು ಒಂದು ಚೈನ್ ಅಕ್ವಿಸಿಷನ್ ಮಾಡ್ಕೊತೀರಿ, ಆ ಚೈನ್ ಅಕ್ವಿಸಿಷನ್ ಮಾಡ್ಕೊಂಡಿದ್ದಾದಮೇಲೆ 80 ಲಕ್ಷಕ್ಕೆ ಅಕ್ವಿಸಿಷನ್ ಮಾಡ್ಕೊತೀರಿ, ಆಮೇಲೆ ಒಂದು ₹5 ಲಕ್ಷ ಕೊಟ್ಟು ಆ ಚೈನ್ಗೆ ಒಂದು $1 ಹಾಕ್ಸ್ತೀರಿ. ಆ $1 ಹಾಕ್ಸಿದ್ರಲ್ಲ, ದಟ್ ಈಸ್ ದ ಇಂಪ್ರೂವ್ಮೆಂಟ್ ಯು ಮೇಡ್ ಟು ದಟ್ ಅಸೆಟ್, ದಟ್ ಈಸ್ ಕಾಲ್ಡ್ ಅ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅಥವಾ ನೀವೊಂದು 2 ಫ್ಲೋರ್ಸ್ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ನ ನೀವು ಅಕ್ವೈರ್ ಮಾಡ್ಕೊತೀರಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗು, ಮತ್ತು ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಕಟ್ಸ್ತೀರಿ, ಆ ಒಂದು ಫ್ಲೋರ್ ಕಟ್ಸಿದ್ರಲ್ಲ, ದಟ್ ಈಸ್ ಆಲ್ಸೋ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಓನ್ಲಿ. ಆದರೆ ಈ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಲ್ಲಕ್ಕೂ ಇರೋದಿಲ್ಲ. ಇನ್ ರಿಲೇಷನ್ ಟು ಎ ಕ್ಯಾಪಿಟಲ್ ಅಸೆಟ್ ಬೀಯಿಂಗ್ ಗುಡ್ ವಿಲ್ ಆಫ್ ಎ ಬಿಸ್ನೆಸ್ ಆರ್ ಎ ರೈಟ್ ಟು ಮ್ಯಾನುಫ್ಯಾಕ್ಚರ್, ಈ ರೈಟ್ ಟು ಕ್ಯಾರಿ ಎನಿ ಬಿಸ್ನೆಸ್, ಈ ರೈಟ್ಸ್ ಕೂಡ ಕ್ಯಾಪಿಟಲ್ ಅಸೆಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ವ. ಸೊ ಈ ಎಲ್ಲ ಒಂದು ರೈಟ್ಸ್ಗೆ ಇಂಪ್ರೂವ್ಮೆಂಟ್ ನಿಲ್ಲಿರುತ್ತೆ. ನೆಕ್ಸ್ಟ್, ಇನ್ ರಿಲೇಷನ್ ಟು ಅದರ್ ಅಸೆಟ್ಸ್ ವೇರ್ ದ ಕ್ಯಾಪಿಟಲ್ ಅಸೆಟ್ ಬಿಕೇಮ್ ಪ್ರಾಪರ್ಟಿ ಆಫ್ ದ ಪ್ರೀವಿಯಸ್ ಓನರ್ ಆಫ್ ದ ಅಸೆಸಿ before 1st April 2001, it will be all capital expenditure incurred in making any addition or alteration to capital asset on or after 1st April 2001 by the previous owner or the assessee. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ತದ, 1st April 2001 ಆಯಿತಾ, ಆದಮೇಲೆ 1st April 2001 ಮತ್ತು ಅಲ್ಲಿಂದ ಮತ್ತು ಇತ್ತೀಚೆಗೆ ಆಯಿತಾ, ನೀವು ಒಂದು ಅಸೆಟ್ಗೆ ಏನಾದರೂ ಅಡಿಷನ್ಸ್ ಮಾಡಿಸಿದ್ರೆ, ಆಲ್ಟ್ರೇಷನ್ ಮಾಡಿದ್ರೆ, ಅದನ್ನು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೇವೆ. ಆದರೆ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಪ್ರಕಾರ, ಆ್ಯಕ್ಟ್ ಪ್ರಕಾರ ಹೇಳ್ಬೇಕಂದ್ರೆ, ಎನಿ ಎಕ್ಸ್ಪೆಂಡಿಚರ್ ಇನ್ಕೋರ್ಡ್ ಬೈ ದ ಅಸೆಸಿ ಆರ್ ದ ಪ್ರೀವಿಯಸ್ ಓನರ್ ಬಿಫೋರ್ 1st April 2001, 2001 ಏಪ್ರಿಲ್ 1ರ ಮೊದಲೇನಾದರೂ ನೀವು ಎಂಥ ಇಂಪ್ರೂವ್ಮೆಂಟ್ಸೇ ಮಾಡಿಸಿರಿ,
ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು, ಆಯಿತಾ? ಅದನ್ನು ಕನ್ಸಿಡರ್ ಮಾಡಬಾರ್ದು. ಇದನ್ನು ನೀವೆಲ್ಲರೂ ಕೂಡ ಚೆನ್ನಾಗಿ ಜ್ಞಾಪಕಬೇಕು. ನೀವು ಲೆಕ್ಕ ಮಾಡುವಾಗ ಅವನೇನಾದರೂ ನಿಮಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಕೊಟ್ಟಿರ್ತಾನೆ, ಬಿಫೋರ್ 1st April 2001 ಆದರೆ ನೀವು ಅದನ್ನು ತೆಗೆದುಕೊಳ್ಬೇಡಿ, ಜಸ್ಟ್ ಇಗ್ನೋರ್ ಮಾಡಿ. Next, in other cases, that is the asset acquired after 1st April 2001, all capital expenditure incurred in making any additions or alteration to the capital asset by assessee after it became his property, and where the capital asset became a property of the assessee by any mode specified under section 49(1), capital expenditure incurred by the previous owner also be treated as cost of improvement. ಅಂದರೆ 1st April 2001 ಆದಮೇಲೆ ಆ ಒಂದು ಅಸೆಟ್ ಇದೆ, ಅದಕ್ಕೆ ಅಡಿಷನ್ ಮಾಡೋದು, ಆಲ್ಟ್ರೇಷನ್ ಮಾಡೋದು, ಈ ಥರ ಏನೇ ಮಾಡಲಿ, ಅದು ಅಸೆಸಿ ಮಾಡಲಿ ಅಥವಾ ಪ್ರೀವಿಯಸ್ ಓನರ್ ಮಾಡಿರಲಿ. ಅಕಸ್ಮಾತ್ ಇವ್ನಿಗೆ ಏನಾದರೂ ಅದು ಅಂಡರ್ ಸೆಕ್ಷನ್ 49(1) ಪ್ರಕಾರ ಬಂದಿದ್ರೆ ಅದನ್ನ ಯಾರು ಮಾಡಿ, ಅದು ಪ್ರೀವಿಯಸ್ ಓನರ್ಗೆ ಇವ್ನು ಕೊಟ್ಟಿರ್ತಾನಲ್ವ, ಅಕಸ್ಮಾತ್ ಅವ್ನು ಮಾಡಿರಲಿ. ಬಟ್ ನೀವು ಯಾರಾದರೂ ಮಾಡಿರಲಿ ತೊಂದರೆ ಇಲ್ಲ. ಆದರೆ ಒಂದು ವಿಚಾರ, ಯಾರಾದರೂ ಆಗಲಿ 1st April 2001 ನಂತರನೇ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿದರೆ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಇಲ್ಲ ಅಂತಂದರೆ ಅದನ್ನು ಇಗ್ನೋರ್ ಮಾಡ್ತೀವಿ. ಅದು ಕೂಡ ಅಡಿಷನ್ಸ್ ಮಾಡ್ತಾರಲ್ವ, ಅಡಿಷನ್ಸು ಇವೆಲ್ಲ ಕೂಡ ಕ್ಯಾಪಿಟಲ್ ನೇಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರಬೇಕು. ಓನ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಕನ್ಸಿಡರ್ಡ್ ಆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಆ್ಯಂಡ್ ರೂಟೀನ್ ಎಕ್ಸ್ಪೆನ್ಸಸ್ ಆ್ಯಂಡ್ ರಿಪೇರ್ಸು, ಮೇಂಟೆನೆನ್ಸು ಮಸ್ಟ್ ಬಿ ನಾಟ್ ಕನ್ಸಿಡರ್ಡ್ ಆಸ್ ಎ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಫೈನಾನ್ಷಿಯಲ್ ಅಸೆಟ್ಸ್ ಡು ನಾಟ್ ಹ್ಯಾವ್ ಎನಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಮತ್ತು ಅದೇ ರೀತಿ ಫೈನಾನ್ಷಿಯಲ್ ಅಸೆಟ್, ಶೇರ್ಸು, ಬಾಂಡ್ಸು, ಡಿಬೆಂಚರ್ಸು, ಅವುಗಳಿಗೆ ಯಾವುದೇ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಅದೇ ರೀತಿ ಬೆಟರ್ಮೆಂಟ್ ಚಾರ್ಜಸ್ ಪೇಯ್ಡ್ ಟು ಮುನಿಸಿಪಾಲಿಟಿ ಅಂಡರ್ ಟೌನ್ ಪ್ಲಾನಿಂಗ್ ಸ್ಕೀಮ್ ಆಲ್ಸೋ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಓನ್ಲಿ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ಇಫ್ ಎನಿ ಕಾಂಪನ್ಸೇಷನ್ ಪೇಯ್ಡ್ ಟು ಅಟ್ಮೆಂಟ್ ಡ್ವೆಲ್ಲರ್ಸ್, ನಿಮ್ಮ ಲ್ಯಾಂಡಲ್ಲಿ ಯಾರಾದರೂ ಗುಡ್ಸ್ಲು ಕಟ್ಟಿದ್ರೆ ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ನೀವು ಅಮೌಂಟ್ ಪೇ ಮಾಡಿದ್ರೆ ಅದು ಕೂಡ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟಲ್ಲೇ ಬರುತ್ತೆ. ಈಗ ನಾವು ಡಿಸ್ಕಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಇನ್ ದ ಫಾರ್ಮ್ಯಾಟ್. ಅದೇನಪ್ಪ ಅಂದರೆ ಅದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಏನು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಅದನ್ನು ನಾವೀಗ ನೋಡೋಣ. ಇಂಡೆಕ್ಸ್ಡ್ ಕಾಸ್ಟ್ ರೆಫರ್ಸ್ ಟು ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕಾಸ್ಟ್ ಇನ್ಕರ್ಡ್ ಇನ್ ದ ಪಾಸ್ಟ್. ಸೊ ಇದು ತುಂಬ ಸರಳವಾಗಿದೆ ಇದು. ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಂಡೆಕ್ಸ್ಡ್ ಕಾಸ್ಟ್ ರೆಫರ್ಸ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕಾಸ್ಟ್ ಇನ್ಕರ್ಡ್ ಇನ್ ದ ಪಾಸ್ಟ್. ಅಂದರೆ ಆ ಪೂರ್ವದಲ್ಲಿ ಆಗಿರ್ತಕ್ಕಂತಹ ಒಂದು ಬೆಲೆಯನ್ನು ಇವತ್ತಿನ ಬೆಲೆಗೆ ನಾವು ಪರಿವರ್ತನೆ ಮಾಡೋದು ಅಂತ. ಅಂದರೆ ಇಂಡೆಕ್ಸ್ಡ್ ಕಾಸ್ಟ್ ರೆಫರ್ಸ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಕಾಸ್ಟ್ ಇನ್ಕರ್ಡ್ ಇನ್ ದ ಪಾಸ್ಟ್. ಅಂದರೆ ಪೂರ್ವದಲ್ಲಿ ಆಗಿರ್ತಕ್ಕಂತಹ ಒಂದು ಖರ್ಚನ್ನು ಇವತ್ತಿನ ವರ್ತಮಾನಕ್ಕೆ ನಾವು ಬದಲಿಸೋದು ಅಥವಾ ವರ್ತಮಾನದಲ್ಲಿ ಅಳಿತಕ್ಕಂಥದ್ದು. ಈಗ ಉದಾಹರಣೆಗೆ 1990ರಲ್ಲಿ ಒಂದು ಉಂಗುರ ತಗೊಂಡಿದ್ದಾರೆ ಯಾರೋ ನಮ್ಮಪ್ಪ, ಆಯಿತಾ? ಆಗ ಚಿನ್ನ ಎಷ್ಟಪ್ಪ, 1 ಗ್ರಾಮ್ ಅಂದರೆ 1000 ರೂಪಾಯಿ ಇತ್ತು, ಆಯಿತಾ? 1 ಗ್ರಾಮ್ 1000 ರೂಪಾಯಿ 1990ರಲ್ಲಿ. ಆಗ ಒಂದು ಉಂಗುರ ತಗೊಂಡಿದ್ದಾರೆ, ಅದರ ಬೆಲೆ ಎಷ್ಟು ಗೊತ್ತಾ? 1 ಲಕ್ಷ ರೂಪಾಯಿ, ಆಯಿತಾ? ಅಂದರೆ 1 ಗ್ರಾಮ್ 1000 ರೂಪಾಯಿ ಇದ್ದಾಗ ತಗೊಂಡಿದ್ದಾರೆ, ಅದು 1 ಲಕ್ಷ ರೂಪಾಯಿ ಆ ಒಂದು ಉಂಗುರ. ಇವತ್ತು ಆ ಚಿನ್ನದ ಬೆಲೆ ಎಷ್ಟಿದೆ? 3000 ರೂಪಾಯಿ ಇದೆ ಒಂದು ಸರಾಸರಿಯಲ್ಲಿ. ಸೊ 1 ಗ್ರಾಮ್ 3000 ರೂಪಾಯಿ ಇದೆ. ಈಗ ಆ ಒಂದು ಉಂಗುರದ ಬೆಲೆ ಎಷ್ಟಾಗುತ್ತೆ? 3 ಲಕ್ಷ ರೂಪಾಯಿ ಆಗುತ್ತೆ. ಇಲ್ಲಿ 3 ಲಕ್ಷ ಅನ್ನೋದು ಏನಾಯ್ತು? ಈಗ ಇಂಡೆಕ್ಸ್ಡ್ ಕಾಸ್ಟ್ ಆಯಿತು. ಅಂದರೆ ಇದು ನಾವು ನಿಜವಾಗ್ಲೂ ಪೇ ಮಾಡಿಲ್ಲ, ನಿಜವಾಗ್ಲೂ ಪೇ ಮಾಡಿರೋದು 1 ಲಕ್ಷ ರೂಪಾಯಿ. ಯಾವಾಗ? 1990ಯಲ್ಲಿ. ಅದನ್ನು ಇವತ್ತಿನ ಬೆಲೆಗೆ ನಾನು ಕನ್ವರ್ಟ್ ಮಾಡಿದ್ರೆ ಅದು ಏನಾಗ್ತಾ ಇದೆ? 1 ಲಕ್ಷ ಇದ್ದಿದ್ದು 3 ಲಕ್ಷ ಆಗ್ತಾಯಿದೆ. ನಾವಿಲ್ಲಿ ತೊಗೊಬೇಕಾಗಿರೋದು 3 ಲಕ್ಷ. ಆ 3 ಲಕ್ಷ ಅನ್ನೋದೇನೆಂದರೆ ದಟ್ ಈಸ್ ನಾಟ್ ಆ್ಯಕ್ಚುಯಲ್ ಕಾಸ್ಟ್, ದಟ್ ಈಸ್ ದ ಇಂಡೆಕ್ಸ್ಡ್ ಕಾಸ್ಟ್. ಇಲ್ಲ ಸರ್, ಆ ಥರ ನೀವು ತೊಗೊಂಡೋಗಿ ಬರೋದಿಲ್ಲ, 1 ಲಕ್ಷ ಕೊಟ್ಟಿದ್ದೀರಿ ಅದೇ ತೊಗೊಳ್ಳಿ ಅಂದರೆ ಅದು ತಪ್ಪಾಗುತ್ತೆ. ವೈ? ಬಿಕಾಸ್ ಅದನ್ನೇನಾದರೂ ನೀವು ಇವಾಗ ಮಾರಿದರೆ ನಿಮಗೆ 1 ಲಕ್ಷ ಅಲ್ಲ 3 ಲಕ್ಷ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಈ ರೀತಿ ಇಂಡೆಕ್ಸ್ಡ್ ಕಾಸ್ಟ್ ರೆಫರ್ಸ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕಾಸ್ಟ್ ಇನ್ಕರ್ಡ್ ಇನ್ ದ ಪಾಸ್ಟ್. ಪೂರ್ವದಲ್ಲಿ ಆಗಿರ್ತಕ್ಕಂಥ ಒಂದು ಖರ್ಚನ್ನು ಇವತ್ತಿನ ಒಂದು ಬೆಲೆಗೆ
ಕನ್ವರ್ಟ್ ಮಾಡಿ ಹೇಳಿದರೆ ಅದನ್ನು ಇಂಡೆಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಇಟ್ ಈಸ್ ದ ಸಮ್ ಆಫ್ ಆಕ್ಚುಯಲ್ ಕಾಸ್ಟ್ ಇನ್ಕರ್ಡ್ ಇನ್ ದ ಪಾಸ್ಟ್ ಆ್ಯಂಡ್ ಆಪರ್ಚುನಿಟಿ ಕಾಸ್ಟ್. ಆಯಿತಾ, ನೀವು ಎಷ್ಟು ಭವಿಷ್ಯದಲ್ಲಿ ನೀವು ಕಟ್ಟಿದ್ರಿ, ಆ ಒಂದು ದುಡ್ಡನ್ನು ಖರ್ಚು ಮಾಡಿದ್ರಿ, ಆಮೇಲೆ ಎಷ್ಟು ನೀವು ಅದನ್ನು ಅದು ಎಷ್ಟು ಹೆಚ್ಚಾಗಿದೆ ಅದರ ಬೆಲೆ, ಅವೆರಡನ್ನು ಸೇರಿಸಿದ್ರೆ ನಿಮ್ಗೆ ಏನಾಗುತ್ತೆ, ಇಂಡೆಕ್ಸ್ಡ್ ಕಾಸ್ಟ್ ಬರ್ತದೆ. ಸೊ ಫಾರ್ ದಿ ಪರ್ಪಸ್ ಆಫ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಸ್ಟ್ ಬಿ ಡಿಡಕ್ಟೆಡ್. ಸೊ ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯೋಕೆ ಮಾತ್ರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ತಗೊಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. For calculating indexed cost, central government has notified cost inflation index, which is calculated on the basis of 75% average rise in the consumer price index. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಯಾವ ರೀತಿ ಸರ್ ಕಂಡುಹಿಡಿಯೋದು, 1990ರಲ್ಲಿ ಇಷ್ಟಿದ್ರೆ ಈಗ 2020ಗೆ ಎಷ್ಟಾಗಿದೆ ಹೆಂಗೆ ಕಂಡುಹಿಡಿಯೋದು ಅಂದರೆ, ಅದಕ್ಕೆ ಕಂಡುಹಿಡಿಯೋಕ್ಕಂತಲೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ CII ಅಂತ ಹೇಳ್ಬಿಟ್ಟು ಒಂದು ಇಂಡೆಕ್ಸ್ ಬಿಟ್ಟಿದ್ದಾರೆ. ಅದು ಬೇಸ್ಡ್ ಆನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅವ್ರೇನೋ ಮಾಡಿದ್ದಾರೆ. ಬಟ್ ನಾವೇನು ಮಾಡಬೇಕು, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇದ್ರ ಬೇಸ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ನಾವು ಈ ಒಂದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಥವಾ ಅಕ್ವಿಸಿಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲರೂ ನೋಡಿ, ಇಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಈ ಟೇಬಲ್ನ ಗಮನಿಸಿ. ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಫೈನಾನ್ಷಿಯಲ್ ಇಯರ್ 2001-2 ಇಂದ ಬಿಗಿನ್ ಆಗುತ್ತೆ. ಆ್ಯಕ್ಚುಲಿ ಇದು ಬಿಗಿನ್ ಆಗೋದೇ 1-2 ಇಂದ. ಮೊದಲೆಲ್ಲ 81 ಬಿಗಿನ್ ಆಗ್ತಾ ಇತ್ತು. ಈಗ ಅದನ್ನ ಕ್ಯಾನ್ಸಲ್ ಮಾಡಿ ಈ ಹೊಸ ಟೇಬಲ್ನ ಕೊಟ್ಟಿದ್ದಾರೆ. ಇದು ಬಿಗಿನ್ ಆಗೋದೇ 1-2. ಆಯಿತಾ, ಅದಕ್ಕೆ 1st April 2001 ಹಿಂದೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಅದನ್ನೆಲ್ಲ ಇಗ್ನೋರ್ ಮಾಡಿ ಅಂತ ಹೇಳಿದ್ದಾರೆ. ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ CII ಫ್ರಮ್ ದ 2001-2 ಓನ್ಲಿ. ಓಕೆ, ಇದು ಬದಲಾಗ್ತಾ ಇರ್ತದೆ. ಮೊದಲೆಲ್ಲ 81 1st April 81 ಮೊದಲಿದ್ದು 1st April 81ಗಿನ್ನ ಮುಂಚೆ ಆಗಿರೋ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಗ್ನೋರ್ ಮಾಡಿ ಆಮೇಲೆ ತೊಗೊಳ್ಳಿ ಅಂತ ಇದ್ರು. ಈಗ 2001 2ಗೆ ತೊಗೊಳ್ಳಿ, ಅದಕ್ಕೆ ಮೊದಲಿರೋದನ್ನೆಲ್ಲ ಕೂಡ ಇಗ್ನೋರ್ ಮಾಡಿ ಅಂತ ಇದ್ದಾರೆ. ಸೊ ಇದು ಟೇಬಲ್ ಬದಲಾಗ್ತಾ ಇರ್ತದೆ. ಬಟ್ ಅಟ್ ಪ್ರೆಸೆಂಟ್ ದಿಸ್ ಇಸ್ ದ ಟೇಬಲ್. ನೋಡಿ, 2001-2 100 ರೂಪೀಸ್ ಇದ್ರೆ ಇಂಡೆಕ್ಸು. ಆಯಿತಾ, 2002-3 105 ಇದೆ, ಆಮೇಲೆ 109 ಇದೆ. ಅದೇ ರೀತಿ ನೋಡ್ತಾ ಬಂದರೆ 2017-18 272 ಇದ್ದರೆ, 18-19 ಎಷ್ಟಿದೆ, 285 ಇದೆ. ಅಂದರೆ 2001-2ರಲ್ಲಿ ಯಾವುದಾದ್ರೂ ಬೆಲೆ ಆದರೂ 100 ರೂಪಾಯಿ ಇದ್ದರೆ ಅದ್ರ ಬೆಲೆ 2018-19 280 ರೂಪಾಯಿ ಇರ್ತದೆ ಅಂತಕ್ಕಂಥದ್ದು ಈ ಟೇಬಲ್ ಹೇಳ್ತಾ ಇದೆ. ಈ ಟೇಬಲಲ್ಲಿ ಬರ್ತಕ್ಕಂಥ ಈ ಇಂಡೆಕ್ಸ್ ಫಿಗರ್ಸ್ನ ಯೂಸ್ ಮಾಡಿಕೊಂಡು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದು ಯಾವುದು, ಎಂತಹ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಾವು ಕಂಡುಹಿಡಿತೇವೆ. The following are the situations and the formula for calculating indexed cost under such situations. ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಿಮಗೆ 4 ಸಿಚುವೇಶನ್ಸ್ ಬರುತ್ತೆ. 4 ಸಿಚುವೇಶನ್ಸ್ ಬಂದರೆ ಆ 4 ಸಿಚುವೇಶನಲ್ಲಿ ಕೂಡ ನೀವೇನು ಮಾಡಬೇಕು, 4 ಟೈಪ್ಸಲ್ಲಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಬರೀ ಇಂಡೆಕ್ಸ್ ನಂಬರ್ ಇದ್ರೆ ಸಾಲದು, ಒಂದು ಫಾರ್ಮುಲಾ ಕೂಡ ಇರುತ್ತೆ. ಆ ಫಾರ್ಮುಲಾದಲ್ಲಿ ಇಂಡೆಕ್ಸ್ ನಂಬರ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಆ ಒಂದು ಕ್ಯಾಪಿಟಲ್ ಗೇನ್ನ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕಂಡುಹಿಡಿಯಬೇಕು. ಈ ಒಂದು ಕೆಲಸ ಮಾಡೋದ್ರಲ್ಲಿ ನಿಮಗೆ 4 ಸಿಚುವೇಶನ್ಸ್ ಬರುತ್ತೆ. 4 ಸಿಚುವೇಶನ್ಸಲ್ಲೂ ನಿಮಗೆ 4 ಫಾರ್ಮುಲಾಸ್ ಬರ್ತವೆ. ಅವುಗಳನ್ನ ನೀವು ಫಾಲೋ ಮಾಡಬೇಕು. ಇವತ್ತು ನಾವು ಅದನ್ನು ತಿಳ್ಕೊಳ್ಳೋಣ. ಇದನ್ನು ನೀವು ಗಮನ ಇಟ್ಟು ಕೇಳಿ. ಬಿಕಾಸ್ ಫಾರ್ಮುಲಾ ಒಂದು ಕೇಳ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕೂಡ ಇನ್ನು ಬಂದಂಗೆ. ಸೊ ಫಸ್ಟ್ ಸಿಚುವೇಶನ್, ವೇರ್ ದ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸಿ ವಾಸ್ ಅಕ್ವೈರ್ಡ್ ಬೈ ದ ಅಸೆಸಿ ಹಿಮ್ಸೆಲ್ಫ್ ಬಿಫೋರ್ 1st April 2001. ನೋಡಿ, ಸಿಚುವೇಶನ್ ನಂಬರ್ 1 ಏನಿದು, ಅಸೆಟ್ಟು ಅಸೆಸಿಯಿಂದ ಟ್ರಾನ್ಸ್ಫರ್ ಆಗಿದೆ, ಮತ್ತು ಈ ಅಸೆಟ್ನ ಅಕ್ವೈರ್ ಮಾಡ್ಕೊಂಡಿರೋದು ಕೂಡ ಯಾರು, ಅಸೆಸಿನೇ. ಅಂದರೆ ಇದನ್ನು ಮಾರ್ತಾ ಇರೋದು ಅಸೆಸಿನೇ ಮತ್ತು ಇದನ್ನ ಕೊಂಡ್ಕೊಂಡಿರೋದು ಕೂಡ ಅಸೆಸಿನೇ. ಆದರೆ ಅದು ಬಿಫೋರ್ 1st April 2001. ಎಲ್ಲರೂ ಗಮನಿಸಿ, ಇಲ್ಲೇನಿದೋ ಮಾರ್ತಾ ಇರ್ತಕ್ಕಂಥದ್ದು ಕೂಡ, ಅಂದರೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಕೂಡ ಅಸೆಸಿನೇ. ಈಗ ಮಿಸ್ಟರ್ ಎಕ್ಸ್ ಅನ್ನೋ ಏನು ಮಾಡ್ತಾ ಇದ್ದಾನೆ,
ಆಯಿತಾ. ಮಿಸ್ಟರ್ ಎಕ್ಸ್ ಅಂತಕ್ಕಂಥವನು ಒಂದು ಅಸೆಟ್ನ ಮಾರ್ತಾ ಇದ್ದಾನೆ, ಕ್ಯಾಪಿಟಲ್ ಅಸೆಟ್ ಮಾರ್ತಿದ್ದಾನೆ, ಆಯಿತಾ. ಅವನೇ ಮಾರ್ತಿದ್ದಾನೆ. ಮತ್ತು ಆ ಅಸೆಟಿಗೂ ಯಾವುದೋ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ಮಾರ್ತಿದ್ದಾನೆ, ಆಯಿತಾ. ಮತ್ತು ಆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ಅಕ್ವೈರ್ ಮಾಡ್ಕೊಂಡಿರೋದು, ಪರ್ಚೇಸ್ ಮಾಡಿರೋದು ಕೂಡ ಅವನೇ. ಅವನಿಗೇನೋ ಯಾರು ಪ್ರೀವಿಯಸ್ ಓನರ್ ಯಾರು ಕೊಟ್ಟಿಲ್ಲ, ಅಂಡರ್ ಸೆಕ್ಷನ್ 49 ಪ್ರಕಾರ ಗಿಫ್ಟು ಬಿಲ್ಲೇನು ಕೊಟ್ಟಿಲ್ಲ, ಆಯಿತಾ. ಮತ್ತು ಇದು ಯಾವಾಗ ಅವನು ಮಾಡ್ತಾ ಇರೋದು, ಬಿಫೋರ್ 1st April 2001, ಅಂದರೆ 2001 ಮೊದಲು, 2001 ಏಪ್ರಿಲ್ 1 ಮೊದಲು ಅವನೇ ಪರ್ಚೇಸ್ ಮಾಡಿರ್ತಕ್ಕಂತಹ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಅಥವಾ ಯಾವುದೋ ಒಂದು ಅಸೆಟ್ನ ಈಗ ಅವನೇ ಮಾರ್ತಿದ್ದಾನೆ. ಆಫ್ಟರ್ 1st April 2001 ಮಾರ್ತಿದ್ದಾನೆ. ಇದಕ್ಕೇನು ಫಾರ್ಮುಲಾ ನೋಡಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನು ಕಂಡುಹಿಡಿಯಬೇಕು ನೀವು. ಅಂದರೆ ಏನಪ್ಪ ಫಾರ್ಮುಲಾ ಅಂತಂದರೆ, ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ ಆನ್ 1st April 2001. ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಕ್ಕೆ ನೀವು ಅದನ್ನು ತಗೊಂಡಿದ್ದಾರೆ ಅಂತ, ಬಿಫೋರ್ 2001 ತಗೊಂಡಿರ್ತಾನಲ್ಲ ಅದನ್ನು ಅವನು, ಸೊ ಎಷ್ಟಕ್ಕೆ ತಗೊಂಡಿದ್ದಾನೆ, ಅಥವಾ 1st April 2001 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಆಯಿತಾ. ಅವೆರಡರಲ್ಲಿ ಅಟ್ ದ ಆಪ್ಷನ್ ಆಫ್ ಅಸೆಸಿ ಅಂತಿದೆ, ಆದರೆ ಅವೆರಡರಲ್ಲಿ ವಿಚ್ ಅವರ್ ಈಸ್ ಹೈ. ನಾರ್ಮಲಾಗಿ ಏನು ಮಾಡ್ತಾರೆ, ಅಸೆಸಿ ಆಪ್ಷನ್ ಕೊಟ್ಟರೆ ಏನು ಮಾಡ್ತಾನೆ, ಯಾವುದು ಹೈಯೆಸ್ಟ್ ಇದೆ ಅದನ್ನೇ ತೊಗೊತಾನೆ. ವಿಚ್ ಅವರ್ ಈಸ್ ಹೈ ಅಂದರೆ ಆಕ್ಚುಯಲ್ ಕಾಸ್ಟ್ ಆಫ್ ದಿ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಅಸೆಸಿ ಆನ್ 1st April 2001. ವಿಚ್ ಅವರ್ ಈಸ್ ಹೈ, ಆಯಿತಾ. ವಿಚ್ ಅವರ್ ಈಸ್ ಹೈ ಡಿವೈಡೆಡ್ ಬೈ 100 ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್. ಯಾವ ವರ್ಷದಲ್ಲಿ ಅವನು ಮಾರ್ತಾ ಇದ್ದಾನೆ ಆ ವರ್ಷದ್ದು ಇಂಡೆಕ್ಸ್ ನಂಬರ್. ಅಂದರೆ 1819 ಮಾರಿದರೆ 280 ಹಾಕ್ಕೊಬೇಕು, ಆಯಿತಾ. ಇಲ್ಲ ಅವನು 1819 ಮಾರಿಲ್ಲ, ಅವನು ಮಾರಿರ್ತಕ್ಕಂಥದ್ದು 2017-18 ಅಂತಂದರೆ 272 ಹಾಕ್ಕೊಬೇಕು. ಸೊ ಯಾವ ವರ್ಷ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಆ ವರ್ಷದ ಇಂಡೆಕ್ಸ್ ಹಾಕ್ಕೊಳ್ಬೇಕು. ಯಾಕೆ ಇದು ಫಾರ್ಮುಲಾ ಅಂದರೆ ಗಮನಿಸ್ಬೋದು ನೀವೆಲ್ಲರೂ ಇಲ್ಲಿ, ಅವನು ತೆಗೆದುಕೊಂಡಿರೋದೇ 1st April 2001 ಮೊದಲು. ಹಂಗಾಗಿ ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಆ ಅಸೆಟ್ ಆನ್ 1st April 2001 ಎಷ್ಟು ಫೇರ್ ಮಾರ್ಕೆಟಲ್ಲಿ ಇತ್ತು. ವಿಚ್ ಅವರ್ ಅದು ಈ ಆಪ್ಷನ್ ಕೊಟ್ಬಿಡ್ತಾರೆ, ಯಾವ್ದು ಬೇಕೋ ತೊಗೊಬೋದು ಅಂತ. ನಾರ್ಮಲಾಗಿ ಯಾವ್ದು ತೊಗೊತಾರೆ, ವಿಚ್ ಅವರ್ ಈಸ್ ಹೈ ತೊಗೊತಾರೆ. ಹಂಗಾಗಿ ವಿಚ್ ಅವರ್ ಈಸ್ ಹೈ ಡಿವೈಡೆಡ್ ಬೈ 100, ಆಯಿತಾ. ಯಾಕೆ ಈ 100 ಅಂತಂದರೆ, ಈ 100 ಈಸ್ ದ ಬೇಸ್ ವ್ಯಾಲ್ಯೂ. ನೋಡಿ ಇಲ್ಲಿ 2001-2ರಲ್ಲಿ 100 ತಾನೇ ಇರೋದು. ಸೊ 100 ಈಸ್ ದ ಬೇಸ್ ವ್ಯಾಲ್ಯೂ. 100 ಇಂಟು ಇಂಡೆಕ್ಸ್ಡ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್. ಯಾವ ವರ್ಷದಲ್ಲಿ ಮಾರಿದ್ದಾನೆ ಅದರದ್ದು ಇಂಡೆಕ್ಸ್ ನಂಬರ್. 18-19 ಮಾರಿದ್ರೆ 280, 17-18 ಮಾಡಿದರೆ 272 ಹಾಕ್ಕೊಬೇಕು. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವ ರೀತಿ, ಆಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಆನ್ ಆರ್ ಆಫ್ಟರ್ 1st April 2001 ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಇಂಪ್ರೂವ್ಡ್ ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಟ್ರಾನ್ಸ್ಫರ್. ನಿಮಗೆಲ್ಲ ಗೊತ್ತಿದೆ ಏನೋ ಇಂಪ್ರೂವ್ಮೆಂಟ್ ಅನ್ನಂದ್ರೆ 1st April 2001 ಮಾಡಿದರೆ ಕಂಪ್ಲೀಟ್ಲಿ ಏನು ಮಾಡಬೇಕು, ಅದನ್ನು ಇಗ್ನೋರ್ ಮಾಡಬೇಕು. ಹಂಗಾಗಿ ಅದು ತೆಗೆದುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಮಾಡಿದ್ದಾನೆ ಅಂದರೆ ಅದು ತೊಗೊಬೇಕು ಅಂದರೆ ಏನರ್ಥ, ಆಫ್ಟರ್ 1st April 2001 ಮಾಡಿರ್ತಾನೆ, ಆಯಿತಾ. ಅವಾಗ ಏನು ಫಾರ್ಮುಲಾ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂದರೆ, ಆ್ಯಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಆನ್ ಆರ್ ಆಫ್ಟರ್ 1st April 2001, ಆಯಿತಾ. ಎಷ್ಟು ದುಡ್ಡು ಖರ್ಚಾಯಿತು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಂತ, ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಯಾವ ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ದ, ಫಾರ್ ಎಕ್ಸಾಂಪಲ್ 2008-09 ಒಂದು 10 ಲಕ್ಷಕ್ಕೆ ಇಂಪ್ರೂವ್ಮೆಂಟ್ ಮಾಡಿರ್ತಾನೆ, ಆಯಿತಾ. ಅದನ್ನ ತಗೊಳ್ಳಿ, 10 ಲಕ್ಷ ಹಾಕ್ಕೊಳ್ಳಿ. ಆಮೇಲೆ ಡಿವೈಡೆಡ್ ಬೈ ಅದೇ ವರ್ಷದ ಇಂಡೆಕ್ಸು ಎಷ್ಟು, 2007-08 ಅಂದರೆ 129 ಡಿವೈಡೆಡ್ ಬೈ 129 ಇಂಟು ಇಂಡೆಕ್ಸ್ ಫಾರ್ ದಿ ಇಯರ್ ಟ್ರಾನ್ಸ್ಫರ್. ಯಾವ ವರ್ಷ ಮಾಡ್ತಾ ಇರೋದು, ಎಕ್ಸಾಂಪಲ್ 18-19 ಮಾಡ್ತಾ ಇದ್ದಾನೆ, 280 ಹಾಕ್ಕೊಳ್ಳಿ, ಆಯಿತಾ. ಅಲ್ಲಿ ಏನಾಯ್ತು, ಇಲ್ಲಿ ಎಕ್ಸಾಂಪಲ್ ಪ್ರಕಾರ ನಾನು ಕೊಟ್ಟಿದ್ದು 10 ಲಕ್ಷ ರೂಪಾಯಿ ಡಿವೈಡೆಡ್ ಬೈ 129 ಇಂಟು 280 ಹಾಕ್ಕೊಳ್ಳಿ. ಆಗ ನಿಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಸಿಗ್ತದೆ. ದಿಸ್ ಇಸ್ ದ ಕೇಸ್ ನಂಬರ್ 1. ಈಗ ನಾವು ಕೇಸ್ ನಂಬರ್ ಅಥವಾ ಸಿಚುವೇಶನ್ ನಂಬರ್ 2 ಹೋಗೋಣ. ಟೋಟಲ್ 4 ಇದ್ದಾವೆ ಅಂತ ಹೇಳಿದ್ನಲ್ಲ, ಈಗ ಸಿಚುವೇಶನ್ ನಂಬರ್ 2 ಹೋಗೋಣ. ಇಲ್ಲಿ ಸಿಚುವೇಶನ್ ನಂಬರ್ 2, ವೇರ್ ದ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ಅಸೆಸಿ ವಾಸ್ ಅಕ್ವೈರ್ಡ್ ಬೈ ದ ಅಸೆಸಿ ಹಿಮ್ಸೆಲ್ಫ್ ಆನ್ ಆರ್ ಆಫ್ಟರ್ 1st April 2001. ಅವಾಗಲೇ ನಾವು ಗಮನಿಸಿದ ಸಿಚುವೇಶನ್ ಹೆಂಗಿತ್ತು ಹೇಳಿ, ಅಸೆಟ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸಿ ಆ್ಯಂಡ್ ಆಲ್ಸೋ ಅಕ್ವೈರ್ಡ್ ಬೈ ಅಸೆಸಿ ಹಿಮ್ಸೆಲ್ಫ್ ಓನ್ಲಿ, ಬಟ್ ಬಿಫೋರ್ 1st April 2001 ಇತ್ತು, ಹೌದಾ, ಫಸ್ಟ್ ಸಿಚುವೇಶನಲ್ಲಿ. ಇವಾಗ ಸೆಕೆಂಡ್ ಸಿಚುವೇಶನಲ್ಲಿ ಆನ್ ಆರ್ ಆಫ್ಟರ್ 1st April 2001 ಅಂತಂದರೆ
ಫಸ್ಟ್ ಏಪ್ರಿಲ್ 2001 ಅಥವಾ ತದನಂತರ ಅಂತ. ಇವಾಗ ಏನು ಫಾರ್ಮುಲಾ ಚೇಂಜ್ ಆಗುತ್ತೆ ಗಮನಿಸಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಕ್ವಲ್ಸ್ ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಅಕ್ವಿಸಿಷನ್ ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಟ್ರಾನ್ಸ್ಫರ್. ಅವಾಗಲೇನಿತ್ತು ಸಿಚುವೇಶನ್ 1 ಬಿಫೋರ್ ಫಸ್ಟ್ ಏಪ್ರಿಲ್ 2001 ತಗೊಂಡಿದ್ದೀರಾ. ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಅವರ್ ಈಸ್ ಹೈ ಡಿವೈಡೆಡ್ ಬೈ 100 ಇಂಟು ಇಯರ್ ಆಫ್ ದ ಟ್ರಾನ್ಸ್ಫರ್ ಇತ್ತು ಅಲ್ವಾ. ಈಗ ಹಂಗಲ್ಲ. ಈಗ ನೋಡಿ ಇಲ್ಲಿ ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್. ಅಂದರೆ ಅವನಿಗೆ ಎಕ್ಸಾಂಪಲ್ ಅವಾಗಲೇ ಕೊಟ್ಟಂಗೆನೆ 2008-09 ಅವನೇನು ಮಾಡಿರ್ತಾನೆ, ಅದನ್ನು ಅಕ್ವಿಸಿಷನ್ ಮಾಡ್ಕೊಂಡಿರ್ತಾನೆ ಆಯಿತಾ. 2008-09 ಅನ್ನೋರು ಅವನು ಅಕ್ವಿಸಿಷನ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, 2007-8ರಲ್ಲಿ ಅಕ್ವಿಸಿಷನ್ ಮಾಡ್ಕೊಂಡಿರ್ತಾನೆ. ಅವಾಗ ಎಷ್ಟಾಗುತ್ತೆ ಇಂಡೆಕ್ಸ್ ನಂಬರು 129 ಇರ್ತದೆ. ಸೊ ಇದನ್ನು ನೀವೆಲ್ಲರಿಗೂ ಮತ್ತೆ ಮಾರಿ 2018-19 ಮಾರ್ತಾನೆ ಅವನು. ಅವಾಗ 280 ಇಂಡೆಕ್ಸ್ ನಂಬರ್. ಇವೆರಡನ್ನೂ ಸದ್ಯ ಜ್ಞಾಪಕ ಇಟ್ಕೊಳ್ಳಿ. 129 and 280. ಎಕ್ಸಾಂಪಲ್ ಪರ್ಪಸ್ಗೆ ನಾವೇನು ಮಾಡೋಣ ಅದನ್ನು ಈಗ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಸಿಚುವೇಶನ್ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ವೇರ್ ದ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ಅಸೆಸಿ ವಾಸ್ ಅಕ್ವೈರ್ಡ್ ಬೈ ದ ಅಸೆಸಿ ಹಿಮ್ಸೆಲ್ಫ್ ಆನ್ ಆರ್ ಆಫ್ಟರ್ 1st April 2001. ಅಂದರೆ ಅಸೆಸಿನೇ ಅಕ್ವಿಸಿಷನ್ ಮಾಡಿಕೊಂಡು ಅಸೆಸಿನೇ ಮಾರ್ತಾ ಇದ್ದಾನೆ, ಆದರೆ ಆಫ್ಟರ್ 1st April 2001, ಆನ್ ಆರ್ ಆಫ್ಟರ್ 2001 ಏಪ್ರಿಲ್ 2001. ಈಗೇನು ಫಾರ್ಮುಲಾ ಸೇಮ್. ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಕ್ಸಾಂಪಲ್ ಒಂದು 10 ಲಕ್ಷಕ್ಕೆ ಅದನ್ನು ಅಕ್ವಿಸಿಷನ್ ಮಾಡ್ಕೊಂಡಿದ್ದಾನೆ. ಓಕೆ, ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಅಕ್ವಿಸಿಷನ್ ನಾವು ಹೇಳಿದ್ನಲ್ಲ ಅವಾಗಲೇ 7-8 ಆಯ್ತಾ. 2007-8ರಲ್ಲಿ ಅಕ್ವಿಸಿಷನ್ ಮಾಡ್ಕೊಂಡಿದ್ದಾನೆ. ಅಂದರೆ ಆ ವರ್ಷದ ಇಂಡೆಕ್ಸ್ ಎಷ್ಟಿದೆ, 129 ಇದೆ. ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ 18-19 ಮಾರ್ತಾ ಇದ್ದಾನೆ. ಇಂಡೆಕ್ಸ್ ಎಷ್ಟಿದೆ, 280. ಸೊ ಇಲ್ಲಿ ಫಾರ್ಮುಲಾ 10 lakh ಡಿವೈಡೆಡ್ ಬೈ 129 ಇಂಟು 280. ವೆರಿ ಸಿಂಪಲ್. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದು ಫಾರ್ಮುಲಾ ಸೇಮ್ ಇರ್ತದೆ. ಯಾಕಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅವಾಗ ತೊಗೊಳೋದು ಆಫ್ಟರ್ 1st April 2001, ಇವಾಗ ತೊಗೊಳೋದು ಅದೇ ಆಗಿರೋದ್ರಿಂದ ಆಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಇಂಪ್ರೂವ್ಮೆಂಟ್ ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಟ್ರಾನ್ಸ್ಫರ್ ಸೇಮ್. ಅವಾಗಲೇ ಕೊಟ್ಟಿಂಗ್ ಎಕ್ಸಾಂಪಲ್ 10 lakh ಡಿವೈಡೆಡ್ ಬೈ 129 ಇಂಟು 280. ತೊಂದರೆ ಇಲ್ಲ, ಇದು ಸೇಮ್ ಇರ್ತದೆ. ಈಗ ಸಿಚುವೇಶನ್ ನಂಬರ್ 3 ಗಮನಿಸೋಣ. ಇಲ್ಲಿ ನೋಡಿ ಸಿಚುವೇಶನ್ ನಂಬರ್ 3 ಗಮನಿಸ್ತಾ ಇದ್ದೀವಿ. ಇಲ್ಲಿ ನಾವೇನು ಹೇಳ್ತೇವೆ ಅಂತಂದರೆ ವೇರ್ ದ ಅಸೆಟ್ ಟ್ರಾನ್ಸ್ಫರ್ ಬೈ ದ ಅಸೆಸಿ ವಾಸ್ acquired by assessee under any mode prescribed under section 49(1) and such asset was acquired by the previous owner before 1st April 2001 ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೀವು ಸಿಚುವೇಶನ್ ಗಮನಿಸ್ಬೋದು. ಅವನೇನು ಹೇಳ್ತದೆ ನೋಡಿ, ವೇರ್ ದ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸಿ ವಾಸ್ ಅಕ್ವೈರ್ಡ್ ಬೈ ದ ಅಸೆಸಿ ಅಂಡರ್ ಎನಿ ಮೋಡ್ ಪ್ರಿಸ್ಕ್ರೈಬ್ಡ್ ಅಂಡರ್ ಸೆಕ್ಷನ್ 49. ಅಂದರೆ ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಮಿಸ್ಟರ್ ಎಕ್ಸ್ ಮಾರ್ತಾ ಇದ್ದಾನೆ ಆಯಿತಾ, ರೆಸಿಡೆನ್ಷಿಯಲ್ ಹೌಸ್ನ ಮಾರ್ತಾ ಇದ್ದಾನೆ. ಆದರೆ ಅದನ್ನು ಅವನು ಅಕ್ವಿಸಿಷನ್ ಮಾಡ್ಕೊಂಡಿರೋದಲ್ಲ, ಅದು ಅವನಿಗೆ ಅಂಡರ್ ಸೆಕ್ಷನ್ 49 ಬಂದಿರೋದು. ಅಂದರೆ ಗಿಫ್ಟಲ್ಲೋ ಇಲ್ಲಲ್ಲೋ ಇರಿಕವರಬಲ್ ಟ್ರಸ್ಟಲ್ಲೋ ಅಥವಾ HUF ಪಾರ್ಟಿಷನ್ ಆದಾಗಲೋ ಯಾವಾಗಲೂ ಬಂದಿರತಕ್ಕಂಥದ್ದು. ಅಂದರೆ ಪ್ರೀವಿಯಸ್ ಓನರ್ ತಗೊಂಡಿರ್ತಕ್ಕಂಥದ್ದು ಆಯಿತಾ. ಅವನು ತಗೊಂಡು ಇವನಿಗೆ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಗಮನಿಸಿ, ಆ ಪ್ರೀವಿಯಸ್ ಓನರು ಬಿಫೋರ್ 1st April 2001 ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಇವಾಗ ಏನಿರುತ್ತೆ ಫಾರ್ಮುಲಾ, ಈಗ ಫಾರ್ಮುಲಾ ಏನಿರುತ್ತೆ ನೋಡಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಟು ಪ್ರೀವಿಯಸ್ ಓನರ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಅಸೆಟ್ ಆನ್ 1st April 2000 ಅಟ್ ದಿ ಆಪ್ಷನ್, ಅಂದರೆ ವಿಚ್ ಎವರ್ ಈಸ್ ಹೈ ಡಿವೈಡೆಡ್ ಬೈ 100 ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್. The formula of indexed cost of acquisition is the same as your first situation ಆಯಿತಾ. ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಅಲ್ಲಿ ಅಸೆಸಿ ಅಕ್ವೈರ್ ಮಾಡ್ಕೊಂಡಿರೋ ವ್ಯಾಲ್ಯೂ ತೊಗೊತೀವಿ, ಇಲ್ಲಿ ಪ್ರೀವಿಯಸ್ ಓನರ್ ಯಾರು ಅಕ್ವೈರ್ ಮಾಡ್ಕೊಂಡಿರ್ತಾರೋ ಅವ್ರ ವ್ಯಾಲ್ಯೂ ತೊಗೊತೀವಿ ಆಯಿತಾ. ಅದರಲ್ಲಿ ಏನಿದೆ, ಸೊ ಆ್ಯಕ್ಚುಯಲ್ ಅಲ್ಲಿ ಅವನು ಅಸೆಸಿನೇ ಅಕ್ವೈರ್ ಮಾಡ್ಕೊಂಡಿದ್ರಿಂದ ಅಸೆಸಿ ವ್ಯಾಲ್ಯೂ ತೊಗೊತೀವಿ. ಇಲ್ಲಿ ಅಸೆಸಿಗೆ ಗಿಫ್ಟ್ ಬಂದಿರುತ್ತೆ, ಪ್ರೀವಿಯಸ್ ಓನರ್ ಈಸ್ ದ ರಿಯಲ್ ಅಕ್ವಿಸಿಷನ್ ಮಾಡ್ಕೊಂಡಿರೋದಾಗಿರೋದ್ರಿಂದ ಅವನು ತೊಗೊತೀವಿ. ಏನು ಫಾರ್ಮುಲಾ, ಸೇಮ್ ಫಾರ್ಮುಲಾ. ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಟು ಪ್ರೀವಿಯಸ್ ಓನರ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈ, ಅಲ್ಲಿ ಆಪ್ಷನ್ ಕೊಟ್ಟರೆ ಐಯೇ ತೊಗೊತಾರೆ, ಡಿವೈಡೆಡ್ ಬೈ 100 ಅವಾಗಲೇ ಹೇಳಿದ್ದೀನಿ ಅದು ಬೇಸ್ ವ್ಯಾಲ್ಯೂ ಅಂತ, ಇಂಟು
ಇಂಡೆಕ್ಸ್ಡ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್. ಯಾವ ವರ್ಷ ಮಾರಿದ್ವಿ, ಈಗ 1819 ಮಾರಿದರೆ 280 ಇಸ್ ದ ವಾಟ್, 280 ಇಸ್ ದ ವಾಟ್ ಇಂಡೆಕ್ಸ್ ನಂಬರ್. ಸೊ ಹಂಗಾಗಿ ಇಲ್ಲಿ ಏನು ಫಾರ್ಮುಲಾ ಬರುತ್ತೆ, ಆ್ಯಕ್ಚುಯಲ್ ಕಾಸ್ಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಆ್ಯಕ್ಚುಯಲ್ ಕಾಸ್ಟ್ ಒಂದು 5 ಲಕ್ಷ ಇದೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಒಂದು 6 ಲಕ್ಷ ಇದೆ ಅಂದ್ಕೊಳ್ಳಿ, ವಿಚರ್ ಈಸ್ ಐ 6 ಲಕ್ಷ ತಗೊತೀವಿ. 6 lakh ಡಿವೈಡೆಡ್ ಬೈ 100 ಇಂಟು ಇಯರ್ ಆಫ್ ಟ್ರಾನ್ಸ್ಫರ್ 1819 ಮಾರಿದರೆ 280 ತೊಗೊಳ್ಬೇಕು, ಆಯಿತಾ. ಸೊ ಇಲ್ಲಿ ಫಾರ್ಮುಲಾ ಏನು, 6 lakh ಡಿವೈಡೆಡ್ ಬೈ 100 ಇಂಟು 280, ದಟ್ಸ್ ಇಟ್. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇದನ್ನು ಡಿಸ್ಕಸ್ ಮಾಡೋಣ. ಇದು ಕೂಡ ಸೇಮ್ ಆಯಿತಾ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಆ್ಯಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಆನ್ ಆರ್ ಆಫ್ಟರ್ 1st April 2001 ಆಯಿತಾ. 1st April 2001 ಆದಮೇಲೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ತೊಗೊತೀವಿ. ಅದನ್ನು ಪ್ರೀವಿಯಸ್ ಓನರ್ ಆದರೂ ಮಾಡಿರ್ಬೋದು ಅಥವಾ ಇವನು ಅಸೆಸಿ ಆದರೂ ಮಾಡಿರ್ಬೋದು, ಯಾರಾದರೂ ಒಬ್ರು ಮಾಡಿರ್ಬೋದು. ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಇಂಪ್ರೂವ್ಮೆಂಟ್, ಯಾವ ವರ್ಷದಲ್ಲಿ ಇಂಡೆಕ್ಸ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದ್ರ ಇಂಡೆಕ್ಸ್, ಎಕ್ಸಾಂಪಲ್ 7-8 ಆದರೆ 129 ಆಯಿತಾ, ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ 1819 ಮಾಡ್ತೀವಿ 280. ಸೇಮ್ ಫಸ್ಟ್ ಸಿಚುವೇಶನ್ ಏನಿದೆಯೋ ಡಿಟ್ಟೋ ಅದೇನೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಆದರೆ ಅಲ್ಲಿ ಅಸೆಸಿ ವ್ಯಾಲ್ಯೂ ತೊಗೊತೀವಿ, ಇಲ್ಲಿ ಪ್ರೀವಿಯಸ್ ಓನರ್ ವ್ಯಾಲ್ಯೂ ತೊಗೊತೀವಿ. ಯಾಕಲ್ಲಿ ಅಸೆಸ್ ವ್ಯಾಲ್ಯೂ, ಅಲ್ಲಿ ಅಸೆಸ್ ಈಸ್ ಅಕ್ವಿಸೇಷನ್ ಮಾಡ್ಕೊಂಡಿರೋನು, ಇಲ್ಲಿ ಪ್ರೀವಿಯಸ್ ಓನರ್ ಈಸ್ ಅಕ್ವೈಸರ್. ಸೊ ಹಂಗಾಗಿ ಇಲ್ಲಿ ಏನು ಮಾಡ್ತೀವಿ, ಇವನು ತೊಗೊತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಫಾರ್ಮುಲಾದಲ್ಲಂತೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಅದೇ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂತಂದ್ರೆ ಇಲ್ಲಿ ಏನಿದೆ, 10 lakhs ಡಿವೈಡೆಡ್ ಬೈ 129 ಇಂಟು 280. ನೆಕ್ಸ್ಟ್ ಕೇಸ್ ನಂಬರ್ 4 ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಲಾಸ್ಟ್ ಕೇಸ್ ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ದಿಸ್ ಒನ್. ಏನಿದೆ ಸಿಚುವೇಶನ್ 4, ವೇರ್ ದ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸಿ ವಾಸ್ acquired by the assessee under mode of prescribed under section 49(1) and such asset was acquired by the previous owner on or after 2001. ಇದು ಕೂಡ ಸೇಮ್ ಎರಡನೇ ಸಿಚುವೇಶನ್ ಏನಿದೆಯಲ್ಲ ಅದೇ ಫಾರ್ಮುಲಾನೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅಂದರೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಒಬ್ಬ ಅಸೆಸ್ ಇದ್ದಾನಲ್ಲ, ಅವನ ಅಸೆಸ್ ಏನು ಮಾಡಿದಾನೆ, ಒಂದು ಅಸೆಟ್ನ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಆ ಅಸೆಟ್ನ ಇವನು ಅಕ್ವೈರ್ ಮಾಡ್ಕೊಂಡಿದ್ದಾನಲ್ಲ, ಇದು ಆ ಅಸೆಸ್ ಇದಲ್ಲ, ಅದು ಆ್ಯಕ್ಚುಲಿ ಅದನ್ನು ಅವನಿಗೆ ಅಂಡರ್ ಸೆಕ್ಷನ್ 49 ಪ್ರಕಾರ ಕೊಟ್ಟಿರೋದು. ಗಿಫ್ಟೋ, ವಿಲ್ಲೋ, ಇರ್ರಿಕವರಬಲ್ ಟ್ರಸ್ಟೋ ಇಲ್ಲ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಡಿವೈಡ್ ಆದಾಗ ಕೊಟ್ಟಿರೋದು. ಅಂದರೆ ಈ ಅಸೆಟ್ ಯಾರ್ದಾಗಿರುತ್ತೆ, ಪ್ರೀವಿಯಸ್ ಓನರ್ದಾಗಿರುತ್ತೆ. ಹಂಗಾಗಿ ಇಲ್ಲಿ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾರು ತೊಗೊಳ್ಬೇಕು, ಇವನೇನೋ ₹1 ಕೊಟ್ಟಿಲ್ಲ, ಇವನಿಗೆ ಫ್ರೀಯಾಗಿ ಬಂದಿರೋದು. ಹಾಗಾಗಿ ಪ್ರೀವಿಯಸ್ ಓನರ್ ಕೊಟ್ಟಿರ್ತಾನಲ್ಲ ಅವನು ತೊಗೊಳ್ಬೇಕು. ಸೊ ಸೇಮ್ ಫಾರ್ಮುಲಾ ಸಿಚುವೇಶನ್ 2 ಹೆಂಗಿದೆಯೋ ಹಂಗೆ ಇದೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಟು ಪ್ರೀವಿಯಸ್ ಓನರ್. ಇಲ್ಲಿ ನೋಡಿ ಸೆಕೆಂಡ್ ಫಾರ್ಮುಲಾದಲ್ಲಿ ಏನಿತ್ತು, ಆ್ಯಕ್ಚುಯಲ್ ಕಾಸ್ಟ್ ಅಕ್ವಿಸಿಷನ್ ಆಫ್ ಅಸೆಸಿ ಅಂತಿತ್ತು. ಇಲ್ಲಿ ಅಸೆಸಿ ಬರಲ್ಲ, ಯಾಕಂದರೆ ಅವನೇನು ₹1 ಕೊಟ್ಟಿಲ್ಲ, ಅವ್ನು ಫ್ರೀಯಾಗಿ ಬಂದಿರೋದು. ಪ್ರೀವಿಯಸ್ ಓನರ್ ತಾನೇ ಏನು ಕೊಟ್ಟಿರೋದು, ಹಂಗಾಗಿ ಪ್ರೀವಿಯಸ್ ಓನರ್ ಅಂತ ತೊಗೊಳ್ತೀವಿ. ಇದೊಂದೇ ಬದಲಾವಣೆ ಅಷ್ಟೇ. ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಟು ಪ್ರೀವಿಯಸ್ ಓನರ್ ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಅಕ್ವಿಸಿಷನ್. ಯಾವಾಗ ಅಕ್ವಿಸಿಷನ್ ಮಾಡ್ಕೊತೀವಿ, ಎಕ್ಸಾಂಪಲ್ ಆಯಿತಾ 7-8 ಮಾಡ್ಕೊತೀವಿ ಅಂದರೆ 129 ಹಾಕ್ಕೊಳ್ಳಿ ಆ ವರ್ಷದ ಇಂಡೆಕ್ಸು, ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ ಯಾವಾಗ ಮಾಡ್ತೀವಿ 1819 ಮಾಡ್ತೀವಿ 280 ಹಾಕ್ಕೊಳ್ಳಿ. ಸೇಮ್ 10 lakh ಡಿವೈಡೆಡ್ ಬೈ 10 lakh ಅಂತಂದರೆ ಅದನ್ನು ಫಿಕ್ಸ್ಡ್ ಅಮೌಂಟ್ ಅಲ್ಲ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಆಯಿತಾ. ಸೊ 10 lakh ಡಿವೈಡೆಡ್ ಬೈ 129 ಇಂಟು 280 ಹಾಕ್ಕೊಳ್ಳಿ. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ನೀವೇನಾದ್ರು ಇಂಪ್ರೂವ್ಮೆಂಟ್ ಮಾಡಿದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತಗೊಳ್ಳೋದೇ ಆಫ್ಟರ್ 1st April 2001. ಹಂಗಾಗಿ ಒಂದೇ ಫಾರ್ಮುಲಾ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಗೆ 4 ಕೇಸ್ ನೋಡ್ಕೊಂಬಂದಿದ್ವಿ, 4 ಕೇಸಲ್ಲೂ ಒಂದೇ ಫಾರ್ಮುಲಾನೇ, ಚೇಂಜೇ ಇಲ್ಲ. ಅದೇ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಡಿವೈಡೆಡ್ ಬೈ ಇಂಡೆಕ್ಸ್ ಫಾರ್ ದ ಇಯರ್ ಇಂಪ್ರೂವ್ಡ್ ಇಂಟು ಇಂಡೆಕ್ಸ್ ಫಾರ್ ದ ಇಯರ್ ಟ್ರಾನ್ಸ್ಫರ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು 4 ಕೇಸಲ್ಲೂ ಒಂದೇ ಫಾರ್ಮುಲಾನೇ ಆಯಿತಾ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ಗಾದರೆ ಫಸ್ಟ್ ಕೇಸು, 3rd ಕೇಸು ಸೇಮ್, 2nd ಕೇಸ್, 4th ಕೇಸ್ ಸೇಮ್. ಏನು ಸರ್ ಸೇಮ್ ಅಂತ ಇದ್ರೆ ಒಂಚೂರು ಡಿಫ್ರೆನ್ಸ್ ಇಲ್ವಾ? ಒಂದೇ ಒಂಚೂರು ಡಿಫ್ರೆನ್ಸ್ ಏನಂದರೆ, ಫಸ್ಟ್ ಕೇಸ್ 3rd ಕೇಸಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಅಕ್ವಿಸಿಷನ್ ಆಫ್ ಅಸೆಸಿ ಅಂತೀವಿ, 2nd ಕೇಸ್ ಆ್ಯಂಡ್ 4th ಕೇಸಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಪ್ರೀವಿಯಸ್ ಓನರ್ ಅಂತೀವಿ. ಅದು ಬಿಟ್ಟರೆ ಇನ್ನು ಎಂಥದ್ದು ಅಲ್ಲಿ ಇಲ್ಲ. ನೆಕ್ಸ್ಟ್ ಲೆಟ್ ಮಿ ಟೆಲ್ ಯು ಸಮ್ ಎಕ್ಸ್ಟ್ರಾ ಪಾಯಿಂಟ್ಸ್ ಓವರ್ ಹಿಯರ್. ದ ಬೆನಿಫಿಟ್ ಆಫ್ ಇಂಡೆಕ್ಸೇಷನ್ ಈಸ್ ನಾಟ್ ಅವೈಲೇಬಲ್. ಈ ಇಂಡೆಕ್ಸೇಷನ್ನು ಶಾರ್ಟ್ ಟರ್ಮ್ ಅಸೆಟ್ಸ್ಗೆ ಅಂತೂ ಸಿಗೋದೇ ಇಲ್ಲ. ಬಾಂಡ್ಸು, ಡಿವೆಂಚರ್ಸ್ಗೆ ಟ್ರಾನ್ಸಾಕ್ಷನ್ಸ್ ಕವರ್ಡ್ ಅಂಡರ್ ಸೆಕ್ಷನ್ 112A ಅದಕ್ಕೆ ಸಿಗಲ್ಲ, ಶೇರ್ಸ್ ಡಿವೆಂಚರ್ ಸಿಗಲ್ಲ, ಸ್ಲಂಪ್ ಸೇಲ್ಗೆ ಸಿಗಲ್ಲ.
UTI. ಇದಕ್ಕೆ ಟೋಟಲಾಗಿ ಹೇಳ್ಬೇಕಂತಂದರೆ ಸೆಕ್ಯೂರಿಟೀಸ್ಗೆ ಅಂದರೆ ಫೈನಾನ್ಷಿಯಲ್ ಅಸೆಟ್ಸ್ಗೆ, ಶಾರ್ಟ್ ಟರ್ಮ್ ಅಸೆಟ್ಸ್ಗೆ ಇದು ಸಿಗೋದಿಲ್ಲ. ಸೊ ಇದಿಷ್ಟು ನಿಮ್ಮ ಫಾರ್ಮೇಟ್ಸ್ ಆಯಿತಾ. ಫಾರ್ಮೇಟ್ಸ್ ಆಫ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಆಸ್ ವೆಲ್ ಎಸ್ ಲಾಂಗ್ ಟರ್ಮ್ ಅಂತ ಫಾರ್ಮೇಟ್ಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಬರ್ತಕ್ಕಂಥ ಹೆಡ್ಸ್ ಅವುಗಳನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನು ನಿಮಗೆ ಆ ಫಾರ್ಮೇಟಲ್ಲಿ ಒಂದೇ ಒಂದು ವಿಚಾರನ ನಾವು ಬಿಟ್ಟಿದ್ದೀವಿ, ಅದು ಯಾವುದಪ್ಪ ಅಂತಂದರೆ ಎಕ್ಸಾಮ್ಷನ್ಸ್ 54, 54B, 54D, 54EC, 54EE, 54F, 54G, 54GA, 54GB ಇವನ್ನ ನಾವು ಬಿಟ್ಟಿದ್ದೀವಿ. ಇವುಗಳನ್ನು ಇಲ್ಲುಸ್ಟ್ರೇಷನ್ಸ್ ಮಾಡುವಾಗ ಅಲ್ಲೇ ನಾವು ಡಿಸ್ಕಸ್ ಮಾಡೋಣ ಆಯಿತಾ. ಸಪ್ರೇಟಾಗಿ ಇಲ್ಲುಸ್ಟ್ರೇಷನ್ ಮಾಡುವಾಗ ಪ್ರತಿ ಎಕ್ಸಾಮ್ಷನಲ್ಗೂ ಒಂದೊಂದು ಇಲ್ಲುಸ್ಟ್ರೇಷನ್ ಮಾಡಿ ಅಲ್ಲೇ ಡಿಸ್ಕಸ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. 9 ಎಕ್ಸಾಮ್ಷನ್ಸ್ಗೆ 9 ಲೆಕ್ಕ ಮಾಡೋಣ. ಆ ಲೆಕ್ಕ ಮಾಡೋ ಟೈಮಲ್ಲಿ ಅದನ್ನು ಡಿಸ್ಕಸ್ ಮಾಡೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಜಾಸ್ತಿ ಜ್ಞಾಪಕದಲ್ಲೂ ಉಳಿಯುತ್ತೆ. ಸೊ ನಾವು ನೆಕ್ಸ್ಟ್ ಕ್ಲಾಸಿಂದ ಇಲ್ಲುಸ್ಟ್ರೇಷನ್ಸ್ನ ಶುರು ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಇಲ್ಲುಸ್ಟ್ರೇಷನ್ ಶುರು ಮಾಡೋಣ. ಫಸ್ಟ್ 2 ಮಾರ್ಕ್ ಇಲ್ಲುಸ್ಟ್ರೇಷನ್ ಶುರು ಮಾಡಿ, ಆಮೇಲೆ 6 ಮಾರ್ಕ್ ಇಲ್ಲುಸ್ಟ್ರೇಷನ್ಗೆ ಹೋಗಿ, ಆಮೇಲೆ 14 ಮಾರ್ಕ್ ಇಲ್ಲುಸ್ಟ್ರೇಷನ್ನ ನಾವು ತಿಳ್ಕೊಂಡು ಸಮಗ್ರವಾಗಿ ಎಲ್ಲವನ್ನು ಕವರ್ ಮಾಡಿಕೊಂಡು ಕ್ಯಾಪಿಟಲ್ ಗೇನಲ್ಲಿ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಳ್ಳೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಜ್ಞಾನದ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.